in the name of the Lord Jesus Christ. ನಾನು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ನಿರಂಜನ್ ಕೇಳ್ತಾ ಇಲ್ಲ. Your volume is very low. Just a minute. ಈಗ ಕೇಳಿಸ್ತಾ ಇದೆ ಅಂಕಲ್? Yeah. ಕೇಳಿಸ್ತಾ ಇದೆ. Okay. ಈಗ May the Lord's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. We have almost finished chapter 3 of Hebrews. ನಾವು ಮೂರನೇ ಅಧ್ಯಾಯವಾದಂತಹ ಇಬ್ರಿಯರ ಪತ್ರಿಕೆಯ ಮೂರನೇ ಅಧ್ಯಾಯವನ್ನ ಮುಗಿಸಿದ್ದೇವೆ. We were looking at the supremacy of the Lord Jesus Christ, how he is greater than the angels, greater than the prophets, greater even than the great leader of Israel, Moses. ನಾವು ಯೇಸು ಕ್ರಿಸ್ತನ ಶ್ರೇಷ್ಠತೆಯ ಕುರಿತಾಗಿ ನಾವು ನೋಡಿಕೊಳ್ಳುತ್ತಾ ಇದ್ದೆವು. ಬ್ರದರ್ ಕೇಳ ಬರ್ತಾ ಇಲ್ಲ, ಅವ್ರದ್ದು ಭಾಷಾಂತರ ಮಾಡೋದು ಕೇಳ ಬರ್ತಾ ಇಲ್ಲ. ನಿರಂಜನ್ ನಿರಂಜನ್ ಬ್ರದರ್ ಸ್ವಲ್ಪ ಜೋರಾಗಿ ಮಾತಾಡಿ ಬ್ರದರ್. ಈಗ ಕೇಳಿಸ್ತಾ ಇದೆ ನೋಡಿ, ನಾನು ಮೈಕ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದೆ. ಸರಿಯಾಗಿ ಕೇಳಿಸಿಲ್ಲ ಅಂದ್ರೆ ಹೇಳಿ, ನಾನು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತೀನಿ. ನಾವು ಕಳೆದ ವಾರ ಯೇಸು ಕ್ರಿಸ್ತನ ಶ್ರೇಷ್ಠತೆಯ ಕುರಿತಾಗಿ ನೋಡಿಕೊಂಡೆವು. ಆತನು ಹಳೆಯ ಒಡಂಬಡಿಕೆ ಪ್ರವಾದಿಗಳಿಗಿಂತ ಶ್ರೇಷ್ಠನು, ದೇವದೂತರಿಗಿಂತ ಶ್ರೇಷ್ಠನು, ಮುಖ್ಯವಾಗಿ ಇಸ್ರಾಯೇಲ್ಯರ ನಾಯಕನಾದಂತಹ ಮಹಾನಾಯಕನಾಗಿದ್ದಂತಹ ಮೋಶೆಗಿಂತ ಶ್ರೇಷ್ಠನು ಎಂಬ ವಿಷಯವನ್ನು ನೋಡಿಕೊಂಡೆವು. But Moses and many did not enter the promised land because of unbelief. ಆದರೆ ಮೋಶೆ ಮತ್ತು ಅನೇಕರು ತಮ್ಮ ಅಪನಂಬಿಕೆಯಿಂದ ಆ ವಾಗ್ದಾನ ದೇಶವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯವಾಗಲಿಲ್ಲ. So last week we looked at verse 12 with a warning for each one of us individually. ನಾವು ಕಳೆದ ವಾರ 12ನೇ ವಚನವನ್ನು ನಾವು ನೋಡಿಕೊಂಡೆವು. ಅಲ್ಲಿ ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಮಾತಿರುವುದನ್ನು ನಾವು ನೋಡಿಕೊಂಡೆವು. We need to have a self-examination of our own heart, whether it is an unbelieving heart that leads us to fall away from the living God. ನಾವು ನಮ್ಮ ಹೃದಯಗಳನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಅದು ಅಪನಂಬಿಕೆಯುಳ್ಳಂತಹ ಹೃದಯವೋ ಒಂದು ವೇಳೆ ಜೀವಕರವಾದಂತ ದೇವರಿಂದ ದೂರವಾಗಿ ಹೋಗುವ ಹಾಗೆ ನಮ್ಮನ್ನು ನಡೆಸುತ್ತದೆ ಎಂಬುದಾಗಿ ಎಚ್ಚರಿಸಿಕೊಳ್ಳಬೇಕು. Remember, the listeners of this epistle were some were only professing believers. They were not really born again. Others were very dull and weak. So we all need a self-examination. ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು, ಈ ಪತ್ರಿಕೆಯನ್ನ ಯಾವ ಶ್ರೋತೃಗಳಿಗೆ ಬರೆದರು ಎಂಬುದಾಗಿ ನಾವು ನೋಡುವಾಗ ಅದು ಕೇವಲ ನಾಮಧೇಯ ಕ್ರೈಸ್ತರಾಗಿದ್ದಂಥವರಿಗೆ ಅಂಥವರು ಮಾತ್ರ ಇದ್ದಂತಹ ಒಂದು ಕಾಲದಲ್ಲಿ ಬರೆದಂತಹ ಪತ್ರಿಕೆ, ಮತ್ತು ಅವರಲ್ಲಿ ಕೆಲವರು ನಂಬಿಕೆಯಲ್ಲಿ ಬಲಹೀನರು ಮತ್ತು ಅತ್ಯಂತ ಕ್ಷೀಣವಾಗಿದ್ದಂಥವರು. So we need a self-examination. ಆದ್ದರಿಂದ ನಾವು ನಮ್ಮನ್ನ ಪರೀಕ್ಷಿಸಿಕೊಳ್ಳಬೇಕು. Our heart is more wicked than we many times think. ನಮ್ಮ ಹೃದಯವು ನಾವು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಅದು ದುಷ್ಟತ್ವದಿಂದ ಕೂಡಿದೆ. And verse 13, it also gives us to exhort one another every day. ಮತ್ತು 13ನೇ ವಚನವು ನಾವು ಒಬ್ಬರನ್ನೊಬ್ಬರು ಪ್ರತಿನಿತ್ಯವೂ ಎಚ್ಚರಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತದೆ. That is the value of the local church fellowship. ಅದೇ ಸ್ಥಳೀಯ ಸಭೆಯ ಅನ್ಯೋನ್ಯತೆಯ ಒಂದು ಮೌಲ್ಯವಾಗಿದೆ. None of us are an island in our faith. We are in the house of God, in the family of God. ನಾವು ನಮ್ಮ ನಂಬಿಕೆಯಲ್ಲಿ ಒಂಟಿಗರಾಗಿರಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ನಾವು ದೇವರ ಮನೆಯಲ್ಲಿದ್ದೇವೆ, ಸಭೆಯಲ್ಲಿ ನಾವೆಲ್ಲರೂ ಒಟ್ಟಾಗಿರುವಂತವರು. And we need to do that every day, exhorting one another. ಅದನ್ನು ನಾವು ಪ್ರತಿನಿತ್ಯವೂ ಮಾಡುವವರಾಗಿರಬೇಕು, ಪ್ರತಿನಿತ್ಯ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳಬೇಕು. Because a hardened heart can bring us to deceitfulness of sin. Verse 13 ends. ನಾವು 13ನೇ ವಚನದ ಅಂತ್ಯದಲ್ಲಿ ನಾವು ನೋಡುವ ಹಾಗೆ, ನಮ್ಮ ಕಠಿಣವಾದ ಹೃದಯ ಉಳ್ಳವರಾಗುವಾಗ ಅದು ನಮ್ಮನ್ನ ಮೋಸಗೊಳಿಸುತ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. Deceitfulness of sin. ಪಾಪದಿಂದ ಮೋಸ ಹೋಗಿ ನಮ್ಮ ಹೃದಯಗಳು ಕಠಿಣವಾಗುತ್ತವೆ. In Matthew 13, the fullness of riches are mentioned in the seed that is sown among the thorns. ನಾವು ಮತ್ತಾಯ 13ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಂದು ಮುಳ್ಳುಗಿಡಗಳ ಮಧ್ಯದಲ್ಲಿ ಬೀಳಲ್ಪಟ್ಟಂತಹ ಆ ಒಂದು ಬೀಜವು ಯಾವ ರೀತಿ ಮೋಸಗೊಳಿಸಲ್ಪಡುತ್ತದೆ ಎಂಬುದರ ಕುರಿತಾಗಿ ನಾವು ನೋಡಿಕೊಂಡೆವು.
So deceitfulness of sin, deceitfulness of riches. ಪಾಪದ ಮೋಸ ಮತ್ತು ಐಶ್ವರ್ಯದ ಮೋಸದಿಂದ ಆ ಒಂದು ಬೀಜವು ಅದು ಕುಗ್ಗಿಸಲ್ಪಟ್ಟಿತು ಎಂಬುದಾಗಿ ನೋಡುತ್ತೇವೆ. Verse 15 says, today if you hear his voice, do not harden your heart as in the rebellion. 15ನೇ ವಚನಕ್ಕೆ ನಾವು ಬರುವಾಗ, ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದಾಗಿ ನೋಡುತ್ತೇವೆ. Then verse 16 to 19 of chapter 3. 3ನೇ ಅಧ್ಯಾಯದ 16ರಿಂದ 19ನೇ ವಚನದವರೆಗೆ ನಾವು ನೋಡುವಾಗ, Please read that, brother. ಅದನ್ನ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ರಿಂದ 19ನೇ ವಚನ. ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ ಕೋಪವನ್ನೆಬ್ಬಿಸಿದವರು ಯಾರು? ಮೋಶೆಯ ಕೈ ಕೆಳಗಿದ್ದು ಐಗುಪ್ತ ದೇಶದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ? ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. The first question is, who rebelled against God? ಇಲ್ಲಿ ಕೇಳಲ್ಪಟ್ಟಿರುವಂತಹ ಮೊದಲನೆಯ ಪ್ರಶ್ನೆ, ದೇವರಿಗೆ ತಿರುಗಿ ಬಿದ್ದವರು ಯಾರು? The very people that God rescued from Egypt. ದೇವರು ಐಗುಪ್ತ ದೇಶದಿಂದ ರಕ್ಷಿಸಿದ ಜನರೇ ಆತನಿಗೆ ತಿರುಗಿ ಬಿದ್ದರು. They rejected Moses, the divinely appointed leader. ದೇವರಿಂದ ನೇಮಿಸಲ್ಪಟ್ಟಂತಹ ಆ ಒಂದು ನಾಯಕನಾದಂತಹ ಮೋಶೆಯನ್ನೇ ಅವರು ತಿರಸ್ಕರಿಸಿದರು. Today, if you look at the brethren assemblies, ಈ ದಿನ ನಾವು ಸಹೋದರ ಸಭೆಗಳನ್ನ ನಾವು ನೋಡುವಾಗ, the leaders are least respected. ಹಿರಿಯರುಗಳನ್ನ ಅಥವಾ ನಾಯಕರುಗಳಿಗೆ ಗೌರವವು ಅತ್ಯಂತ ಕಡಿಮೆ ಸಿಗುವುದನ್ನ ನಾವು ನೋಡುತ್ತೇವೆ. If you are a Pentecostal person or a CSI person or any other denomination, they value their pastor or their priest so much, they almost give them the similar position as God. ನೀವು ಪೆಂಟಕೋಸ್ಟಲ್ ಪಂಗಡದವರನ್ನ ಅಥವಾ CSI ಪಂಗಡದವರನ್ನ, ಬೇರೆ ಪಂಗಡದ ಕ್ರೈಸ್ತರುಗಳನ್ನ ನಾವು ನೋಡುವುದಾದರೆ, ಅಲ್ಲಿರುವಂತ ನಾಯಕರುಗಳಿಗೆ ಅಲ್ಲಿನ ವಿಶ್ವಾಸಿಗಳು ಕೊಡುವಂತ ಗೌರವ ಅದು ದೇವರಿಗೆ ಕೊಡುವ ರೀತಿಯಲ್ಲಿಯೇ ಗೌರವವನ್ನು ಕೊಡುತ್ತಾರೆ. I am not telling to do that. I am not telling to do that. ನೀವು ಆ ರೀತಿ ಮಾಡಬೇಕು ಎಂಬುದಾಗಿ ನಾನು ಹೇಳುತ್ತಿಲ್ಲ. But the leadership among the assemblies are the least valued. ಆದರೆ ನಮ್ಮ ಸಭೆಗಳಲ್ಲಿ ಇರುವಂತಹ ನಾಯಕರುಗಳಿಗೆ ಗೌರವವು ಅತ್ಯಂತ ಕಡಿಮೆಯಾಗಿ ಸಿಕ್ಕುತ್ತದೆ. That is a very sad thing. ಅದು ತುಂಬಾ ದುಃಖಕರವಾದಂತಹ ಸಂಗತಿ. We are reminded that when your leaders minister, let them do with joy, that it will benefit you. ನಿಮ್ಮ ನಾಯಕರುಗಳನ್ನ ಮತ್ತು ಸೇವಕರುಗಳನ್ನ ಅವರ ಸೇವೆಯ ಕಾರ್ಯವು ಸಂತೋಷದಿಂದ ಆಗುವ ಹಾಗೆ ನೀವು ಅವರಿಗೆ ಗೌರವ ತೋರಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Not because they are perfect, ಅವರು ಪರಿಪೂರ್ಣರಾಗಿರುವ ನಿಮಿತ್ತದಿಂದಾಗಿ ಅಲ್ಲ, but because God has appointed them. ಬದಲಾಗಿ ದೇವರು ಅವರನ್ನ ನೇಮಿಸಿರುವ ನಿಮಿತ್ತದಿಂದ ಅವರಿಗೆ ಗೌರವ ಸಲ್ಲಿಸಬೇಕು. This was one of the major failure of the Israelites. ಇಸ್ರಾಯೇಲರು ಸೋತು ಹೋದಂತ ವಿಷಯ ಇದೇ ಆಗಿತ್ತು. They not only rebelled against God, they rebelled against God appointed leaders. ಅವರು ದೇವರಿಗೆ ಮಾತ್ರ ತಿರುಗಿ ಬೀಳಲಿಲ್ಲ, ಬದಲಾಗಿ ದೇವರಿಂದ ನೇಮಿಸಲ್ಪಟ್ಟಂತ ನಾಯಕರುಗಳಿಗೂ ತಿರುಗಿ ಬಿದ್ದರು. The second question, who made God angry? ಎರಡನೆಯ ಪ್ರಶ್ನೆ, ದೇವರಿಗೆ ಕೋಪವನ್ನೆಬ್ಬಿಸಿದವರು ಯಾರು? Those who sinned against him. ಆತನಿಗೆ ವಿರುದ್ಧವಾಗಿ ಪಾಪ ಮಾಡಿದವರೇ ಕೋಪವನ್ನೆಬ್ಬಿಸಿದವರು. They are punished with death in the wilderness. ಅವರಿಗೆ ಸಿಕ್ಕಂತ ಶಿಕ್ಷೆ ಅದು ಮರಣವೇ ಆಗಿತ್ತು, ಆ ಅರಣ್ಯದಲ್ಲಿ ಸಿಕ್ಕ ಮರಣ. Do you know how many people died every day in that 38 years of wilderness journey? ಆ ಅರಣ್ಯ ಪ್ರಯಾಣದ 38 ವರ್ಷಗಳ ಅವಧಿಯಲ್ಲಿ ಎಷ್ಟು ಜನರು ಪ್ರತಿದಿನ ಸಾಯುತ್ತಾ ಇದ್ದರು ನಿಮಗೆ ಗೊತ್ತಾ? Well, it is a 40-year journey, but when I say 38, it is after they had unbelief to enter during the time of Caleb and Joshua at the border, very near to Canaan they came, but they did not believe. So after that 38 years. ನಾನು 40 ವರ್ಷಗಳು ಕಾಲ ಅವರು ಅರಣ್ಯ ಪ್ರಯಾಣ ಮಾಡಿದರೂ ಸಹ 38 ವರ್ಷ ಎಂಬುದಾಗಿ ಯಾಕೆ ಹೇಳಿದೆ ಅಂದರೆ, ಮೊದಲ 2 ವರ್ಷಗಳು ಅವರು
ಆ ಕಾನಾನ್ ದೇಶವನ್ನ ಸುತ್ತಿ ನೋಡುವುದಕ್ಕೆ ಗೂಢಚಾರರನ್ನ ಕಳಿಸಿದಾಗ ಕಾಲೇಬ ಮತ್ತೆ ಯೆಹೋಶುವರು ಬಂದು ವರದಿಯನ್ನ ಒಪ್ಪಿಸಿದಾಗ ಅವರಲ್ಲಿ ಅನೇಕರು ಅಪನಂಬಿಗಸ್ತರಾದರು. ಅಲ್ಲಿಂದ ಆ 2 ವರ್ಷಗಳನ್ನ ಬಿಟ್ಟು ಮುಂದಕ್ಕೆ 38 ವರ್ಷಗಳ ಕಾಲ ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅಪನಂಬಿಕೆ. If you read Psalm 90, a prayer of Moses, Moses was burying people in the wilderness. You divide 600,000, 6 lakhs people divided by 38 years, divided by 365 days in a year, it was almost 50 or 60 funerals a day. ನಾವು ಕೀರ್ತನೆ 9ನೇ ಅಧ್ಯಾಯದಲ್ಲಿ ಬರುವಾಗ ಅಲ್ಲಿ ಮೋಶೆಯ ಒಂದು ಹಾಡನ್ನು ನಾವು ನೋಡುತ್ತೇವೆ. ಆ ಹಾಡಿನಲ್ಲಿ ಆತನು ಹೇಳುವ ಪ್ರಕಾರ ಸುಮಾರು 6 ಲಕ್ಷ ಜನರು ಆ ಒಂದು 38 ವರ್ಷಗಳ ಪ್ರಯಾಣದಲ್ಲಿ ಕೊಲ್ಲಲ್ಪಟ್ಟರು ದೇವರಿಂದ ಎಂಬುದಾಗಿ ನಾವು ನೋಡುತ್ತೇವೆ. 6 ಲಕ್ಷ ಜನರನ್ನ 38 ವರ್ಷಗಳ ಕಾಲ ಅದರಿಂದ ಭಾಗಿಸುವುದಾದರೆ ಮತ್ತು ಒಂದು ವರ್ಷಕ್ಕೆ 365 ದಿನದ ಹಾಗೆ ಭಾಗಿಸುವುದಾದರೆ ಅವರಲ್ಲಿ ದಿನಕ್ಕೆ ಒಂದು 50ರಿಂದ 60 ಸಮಾಧಿ ಕಾರ್ಯಗಳು ನಡೆಯುತ್ತಾ ಇದ್ದವು ಎಂಬುದಾಗಿ ನಾವು ನೋಡುತ್ತೇವೆ. It is because they made God angry, they did not believe God. ಯಾಕಂದರೆ ಅವರು ದೇವರನ್ನ ನಂಬಲಿಲ್ಲ, ದೇವರಿಗೆ ಕೋಪವನ್ನು ಎಬ್ಬಿಸಿದ ನಿಮಿತ್ತದಿಂದಲೇ. Unbelief kept the Israelites out of the land of promise. ಅಪನಂಬಿಕೆಯು ಇಸ್ರಾಯೇಲರನ್ನ ಆ ವಾಗ್ದಾನ ದೇಶದಿಂದ ದೂರ ಹೊರಗೆ ಇಟ್ಟಿತು. Unbelief today will keep the reader out of heavenly city. ಈ ದಿನದ ಅಪನಂಬಿಕೆ ಈ ದಿನ ವಾಕ್ಯವನ್ನು ಓದುವಂತಹ ಈ ಓದುಗರನ್ನ ಪರಲೋಕದ ರಾಜ್ಯದಿಂದ ಹೊರಗಿಡುತ್ತದೆ. Unbelief is an assault at God. ಅಪನಂಬಿಕೆಯು ಅದು ದೇವರ ಮೇಲೆ ನಾವು ಮಾಡುವಂತ ದಾಳಿಯಾಗಿದೆ. First of all, it makes God a liar because God said he will take them into the promised land. ಮೊದಲನೇದಾಗಿ ಅದು ದೇವರನ್ನ ಸುಳ್ಳುಗಾರರನ್ನಾಗಿ ಮಾಡುತ್ತದೆ ನಮ್ಮ ನಂಬಿಕೆ. ಯಾಕಂದರೆ ದೇವರು ಅವರನ್ನ ವಾಗ್ದಾನ ದೇಶಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದನು. Secondly, it is an assault on his power that God was not able to take them. ಎರಡನೆಯದಾಗಿ ಅವರ ಅಪನಂಬಿಕೆ ದೇವರ ಬಲದ ಮೇಲೆ ಮಾಡಿದಂತ ದಾಳಿಯಾಗಿತ್ತು. ಯಾಕಂದರೆ ದೇವರು ನಮ್ಮನ್ನ ಕರೆದುಕೊಂಡು ಹೋಗಲಿಕ್ಕೆ ಶಕ್ತನಲ್ಲ ಎಂಬುದಾಗಿ ಅವರ ಅಪನಂಬಿಕೆ ತೋರಿಸುತ್ತಿತ್ತು. Thirdly, it was an assault against his immutability. They thought that God changed his mind. God is an unchanging God. ಮೂರನೆಯದಾಗಿ ಅವರ ಅಪನಂಬಿಕೆ ದೇವರ ಆ ಬದಲಾಗದ ಗುಣದ ಮೇಲೆ ಮಾಡಿದಂತ ದಾಳಿಯಾಗಿತ್ತು. ಯಾಕಂದರೆ ದೇವರು ತನ್ನ ನಿರ್ಧಾರವನ್ನ ಬದಲಿಸಿರಬಹುದು ಎಂಬುದಾಗಿ ಅವರು ಅಪನಂಬಿಕೆ ಪಟ್ಟರು. ಆದರೆ ನಮ್ಮ ದೇವರು ಆತನು ಬದಲಾಗದಂತಹ ದೇವರು. It was also an assault on God's fatherly faithfulness. ಮತ್ತು ಅವರ ಅಪನಂಬಿಕೆ ದೇವರ ಆ ಒಂದು ತಾನು ತಂದೆಯಾಗಿ ತೋರಿಸಿದಂತಹ ಆ ಒಂದು ನಂಬಿಗಸ್ತಿಕೆಯ ಮೇಲೆ ಅವರು ಮಾಡಿದಂತಹ ದಾಳಿಯಾಗಿತ್ತು. So that is how we ended chapter 3 with their unbelief and unfaithfulness, and God making a word that they were not able to enter because of unbelief. ಹೀಗೆ ನಾವು 4ನೇ ಅಧ್ಯಾಯವನ್ನ ಪ್ರವೇಶಿಸುತ್ತೇವೆ. ಅಲ್ಲಿ ನಾವು ನೋಡುವಾಗ ಹೀಗೆ ಅವರು ಅಪನಂಬಿಕೆ ನಿಮಿತ್ತದಿಂದಾಗಿ ವಾಗ್ದಾನ ದೇಶವನ್ನು ಪ್ರವೇಶಿಸಲಿಲ್ಲ ಎಂಬಂತ ಮಾತುಗಳಿಂದ 4ನೇ ಅಧ್ಯಾಯವು ಪ್ರಾರಂಭವಾಗುತ್ತದೆ. Now let's read chapter 4 verses 1 to 3. ನಾವು 4ನೇ ಅಧ್ಯಾಯದ 1ರಿಂದ 3ನೇ ವಚನವನ್ನು ಓದಿಕೊಳ್ಳೋಣ. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದಾನೋ ಎಂದು ನಾವು ಭಯಪಡೋಣ. ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೇ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರೂ ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದನು ಎಂಬುದಾಗಿ ಹೇಳಿದೆನಷ್ಟೇ. ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. Here in chapter 4 verse 1 in English, the first phrase let us, in ಕನ್ನಡದಲ್ಲಿ ನಾವು ಭಯಪಡುವೋಣ, let us fear. The very statement let us starts from here. 4ನೇ ಅಧ್ಯಾಯದ ಮೊದಲನೇ ವಚನವನ್ನು ನಾವು ನೋಡುವ ಇಂಗ್ಲಿಷ್ ಭಾಷೆಯಲ್ಲಿ
ಲೆಟ್ ಅಸ್ ಫಿಯರ್ ಅಂದ್ರೆ ನಾವು ಭಯಪಡೋಣ ಎಂಬುದಾಗಿ ಬರುತ್ತದೆ. ಅದು ನಂತರದ ವಚನದಲ್ಲಿ ನಾವು ಭಯಪಡೋಣ ಎಂಬುದಾಗಿ ನಾವು ನೋಡುತ್ತೇವೆ. See, every born again believer has a capacity to please God. ನಿಜವಾಗಿ ಮಾನಸಾಂತರ ಪಟ್ಟಿ ಪುನರ್ ಹುಟ್ಟಿದಂತಹ ವಿಶ್ವಾಸಿಯು ದೇವರನ್ನ ಮೆಚ್ಚಿಸುವಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತಾನೆ. But those in the flesh cannot please God. ಆದರೆ ಶಾರೀರಿಕ ಇಚ್ಛೆಗಳಿಂದ ತುಂಬಿದಂತವರು ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. God is a faithful God. He's been so good to each one of us. ದೇವರು ಆತನು ನಂಬಿಗಸ್ತನಾದಂತ ದೇವರು, ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಆತನು ಒಳ್ಳೆಯವನಾಗಿದ್ದಾನೆ. God has given us food, water, comfortable homes, clothes, more than what we need. God has given us many a times. ಅನೇಕ ಸಂದರ್ಭಗಳಲ್ಲಿ ದೇವರು ನಮಗೆ ಇರುವುದಕ್ಕೆ ಮನೆ, ಊಟ, ಆಹಾರ, ನೀರು ಎಲ್ಲವನ್ನ ನಮಗೆ ನಮ್ಮ ಯೋಗ್ಯತೆಗಿಂತ ಹೆಚ್ಚಾಗಿ ಅನುಗ್ರಹಿಸುವವನಾಗಿರುತ್ತಾನೆ. He has protected us and guided us and guarded us. ಆತನು ನಮ್ಮನ್ನ ಸಂರಕ್ಷಿಸುವವನಾಗಿ, ಕಾಯುವವನಾಗಿ, ನಮ್ಮನ್ನ ಮಾರ್ಗದರ್ಶನ ಮಾಡುವವನಾಗಿ ನಡೆಸಿದ್ದಾನೆ. More than all the earthly benefits, blessings, he has given us eternal life, made us his children. ಭೂಲೋಕದ ಎಲ್ಲ ಆಶೀರ್ವಾದಗಳಿಗಿಂತ ಹೆಚ್ಚಾಗಿ ಆತನು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ತನ್ನ ನಿತ್ಯ ಜೀವದ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದಾನೆ. What thanks does God get from us? ಅದಕ್ಕೆ ಬದಲಾಗಿ ನಾವು ಎಂತಹ ಕೃತಜ್ಞತೆಯನ್ನ ದೇವರಿಗೆ ಸಲ್ಲಿಸುತ್ತೇವೆ? Israelites were chronic complainers. ಇಸ್ರಾಯೇಲರು ನಿರಂತರವಾಗಿ ಅವರು ದೂರು ಹೇಳುವವರಾಗಿದ್ದರು. Gunuguttavaru. What is the right word? Yes, sir. They complained about the water supply, the food supply, about the leaders. That's all they knew how to do, to complain. They were chronic complainers. ಅವರಿಗೆ ಸಿಗುತ್ತಿದ್ದಂತ ಆಹಾರದ ವಿಷಯವಾಗಿ ದೂರು ಹೇಳಿದರು, ಗುಣಗುಟ್ಟಿದರು. ಮತ್ತು ನೀರಿನ ವಿಷಯದಲ್ಲಿ, ಅವರ ನಾಯಕರ ವಿಷಯದಲ್ಲಿ ಗುಣಗುಟ್ಟುವವರಾದರೂ ಅವರು ಮಾಡುತ್ತಿದ್ದಂತಹ ಕೆಲಸ ಒಂದೇ, ಎಲ್ಲಾ ವಿಷಯಗಳ ಕುರಿತಾಗಿ ಗುಣಗುಟ್ಟುವುದು ಮತ್ತು ದೂರು ಹೇಳುವುದೇ ಆಗಿತ್ತು. We have to examine ourselves. Are we any different from Israelites? ನಾವು ನಮ್ಮನ್ನ ಪರೀಕ್ಷಿಸಿಕೊಳ್ಳಬೇಕು. ನಾವು ಇಸ್ರಾಯೇಲರಿಗಿಂತ ಏನಾದರೂ ವ್ಯತ್ಯಾಸದಲ್ಲಿದ್ದೇವಾ ಎಂಬುದಾಗಿ. What is the antidote? What is the medicine? What is the remedy for complaining? ಆ ಒಂದು ದೂರು ಅಥವಾ ಗುಣಗುಟ್ಟುವಿಕೆಗೆ ಇರುವಂತಹ ಪ್ರತಿವಿಷ ಅಥವಾ ಚಿಕಿತ್ಸೆ ಅಥವಾ ಪರಿಹಾರ ಏನಾಗಿದೆ? It is thanksgiving. ಅದಕ್ಕೆ ಇರುವಂತಹ ಚಿಕಿತ್ಸೆ ಕೃತಜ್ಞತೆ ಸಲ್ಲಿಸುವುದೇ ಆಗಿದೆ. Not for what we don't have, but be thankful for what we have. ನಮಗಿರುವಂತಹ ಇಲ್ಲದಿರುವಂತಹ ವಿಷಯಗಳಿಗಾಗಿ ಅಲ್ಲ, ಬದಲಾಗಿ ನಮಗೆ ಇರುವಂತಹ ವಿಷಯಗಳಿಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ, ಸ್ತೋತ್ರವನ್ನ ಸಲ್ಲಿಸುವವರಾಗಿರಬೇಕು. If you read 1 Corinthians chapter 10, Israel's history was given there as a learning and warning for us. ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯವನ್ನು ನಾವು ನೋಡುವಾಗ ಅಲ್ಲಿ ಇಸ್ರಾಯೇಲರ ಚರಿತ್ರೆಯು ನಮಗೆ ಎಚ್ಚರಿಕೆಯ ರೂಪದಲ್ಲಿ ಕೊಡಲ್ಪಟ್ಟಿದೆ. I'm not going to read those passages, but we were told about how privileged they were, but yet many of them did not please God. ಆ ಅಧ್ಯಾಯವನ್ನು ನಾವು ಈಗ ಓದುವುದಿಲ್ಲ, ಬದಲಾಗಿ ಅದರಲ್ಲಿ ಏನು ಕೊಡಲ್ಪಟ್ಟಿದೆ ಅಂದರೆ ಅವರಲ್ಲಿ ಅನೇಕರು ಎಂತಹ ಆಶೀರ್ವಾದಗಳನ್ನು ಹೊಂದಿದವರಾಗಿದ್ದರೂ ಕೂಡ ದೇವರನ್ನ ಮೆಚ್ಚಿಸಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. They craved for meat in the wilderness. ಅವರು ಅರಣ್ಯದಲ್ಲಿ ಮಾಂಸಕ್ಕಾಗಿ ಹಾತೊರೆದರು ಅಥವಾ ಆಶೆಪಟ್ಟರು. They were idolaters. ಅವರು ವಿಗ್ರಹಾರಾಧನೆ ಮಾಡುವವರಾದರು. They were immoral. ಅವರು ಅನೈತಿಕತೆಯುಳ್ಳವರಾದರು. They were grumblers. ಅವರು ಗುಣಗುಟ್ಟುವವರಾಗಿದ್ದರು. And we are told, let us not do like that. ಆದರೆ ನಮಗೆ ಇಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ ನಾವು ಆ ರೀತಿ ಮಾಡದೇ ಇರೋಣ. So Israel's history is a warning and learning for each one of us. ಆದ್ದರಿಂದ ಇಸ್ರಾಯೇಲರ ಚರಿತ್ರೆ ನಿಮ್ಮ ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಮಾತುಗಳಾಗಿವೆ. So chapter 4 starts with a warning that there is a promise of rest stands. Let us fear that any of should seem to have failed to reach it. Verse 1. 4ನೇ ಅಧ್ಯಾಯದ ಮೊದಲನೇ ವಚನವು ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದಾನೋ ಎಂದು ನಾವು ಭಯಪಡೋಣ ಎಂಬ ಮಾತುಗಳಿಂದ ಪ್ರಾರಂಭವಾಗುತ್ತದೆ. When we look at the rest that is promised, there are many rests we read in the Bible.
ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ವಿಶ್ರಾಂತಿಯ ವಿಷಯದಲ್ಲಿ ನಾವು ನೋಡುತ್ತೇವೆ. ಅನೇಕ ವಿಶ್ರಾಂತಿಗಳು ಕೊಡಲ್ಪಟ್ಟಿವೆ. ಐ ನೀಡ್ ಎ ಮೂಮೆಂಟ್ ಅಂತ. Yeah. Ranjan, are you back? Yes, uncle. Yes. Okay. Bible talks about many rest. ಸತ್ಯವೇದವು ಅನೇಕ ವಿಶ್ರಾಂತಿಗಳ ಕುರಿತಾಗಿ ಮಾತನಾಡುತ್ತದೆ. We read that God, after creating everything in 6 days, he rested on the 7th day. ನಾವು ನೋಡುತ್ತೇವೆ ದೇವರು ಎಲ್ಲವನ್ನ ಸೃಷ್ಟಿಸಿದ ನಂತರ 6ನೇ ದಿನದಲ್ಲಿ is it 7th day? 6 days he created everything. On the 7th day he rested. 6 ದಿನಗಳ ಕಾಲ ಸೃಷ್ಟಿಯ ಕಾರ್ಯವನ್ನು ಮುಗಿಸಿದ ನಂತರ 7ನೇ ದಿನದಲ್ಲಿ ಆತನು ವಿಶ್ರಮಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. That rest did not mean that God was tired and then he took rest. That's not what it means. ಅದರ ಅರ್ಥ ದೇವರು ಆತನು ಸೃಷ್ಟಿಸಿದ ನಂತರ ಆತನಿಗೆ ಆಯಾಸವಾಗಿತ್ತು, ಅದಕ್ಕಾಗಿ ವಿಶ್ರಮಿಸಿಕೊಂಡನು ಎಂಬುದಾಗಿ ಅಲ್ಲ. It is a rest of satisfaction in what he has created. ಆತನು ಸೃಷ್ಟಿ ಮಾಡಿದಂತಹ ವಿಷಯದ ಕುರಿತಾಗಿ ತೃಪ್ತಿ ಉಳ್ಳವನಾಗಿ ಆತನು ವಿಶ್ರಮಿಸಿಕೊಂಡನಷ್ಟೇ. Then we read about Israelites' Sabbath rest. ಮತ್ತು ನಾವು ಇಸ್ರಾಯೇಲರ ಆ ಸಬ್ಬತ್ತಿನ ವಿಶ್ರಾಂತಿಯ ದಿನದ ಕುರಿತಾಗಿ ನೋಡುತ್ತೇವೆ. Saturday was a resting day for them. ಶನಿವಾರ ಅದು ಸಬ್ಬತ್ ದಿನವಾದದ್ದರಿಂದ ಅದು ಅವರಿಗೆ ವಿಶ್ರಾಂತಿಯ ದಿನವಾಗಿತ್ತು. Then Canaan was told us a place of rest. ಮತ್ತು ಕಾನಾನ್ ದೇಶವನ್ನು ನಾವು ನೋಡುವಾಗ ಅದು ವಿಶ್ರಾಂತಿಯ ಸ್ಥಳ ಎಂಬುದಾಗಿ ಹೇಳಲ್ಪಟ್ಟಿತ್ತು. Even though many of them entered there, they did not get the real rest because they didn't drive out the enemies. ಅವರಲ್ಲಿ ಅನೇಕರು ಆ ಕಾನಾನ್ ದೇಶವನ್ನ, ವಾಗ್ದತ್ತ ದೇಶವನ್ನ ಸೇರಿದರೂ ಕೂಡ ಅವರು ನಿಜವಾದ ವಿಶ್ರಾಂತಿಯನ್ನು ಹೊಂದಲಿಲ್ಲ. ಯಾಕಂದರೆ ದೇವರು ಹೇಳಿದಂತ ಶತ್ರುಗಳನ್ನು ಅವರು ಸಂಪೂರ್ಣವಾಗಿ ಹೊರಡಿಸಲಿಲ್ಲ. And Jesus Christ promised the rest to those who come to him. Matthew chapter 11 verse 29. ನಾವು ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನಕ್ಕೆ ಬರುವಾಗ ಯೇಸು ಕ್ರಿಸ್ತನು ತನ್ನ ಬಳಿಗೆ ಬರುವವರಿಗೆ ವಿಶ್ರಾಂತಿ ಇದೆ ಎಂಬುದಾಗಿ ಕರೆಯುತ್ತಾನೆ. And then there is, when we come to Revelation 21:22, there is an eternal rest in heaven. ಮತ್ತು ಪ್ರಕಟಣೆಯ ಪುಸ್ತಕ 21-22ನೇ ಅಧ್ಯಾಯಕ್ಕೆ ಬರುವಾಗ ನಿತ್ಯವಾದಂತಹ ವಿಶ್ರಾಂತಿಯು ವಿಶ್ವಾಸಿಗಳಿಗಾಗಿ ಇಡಲ್ಪಟ್ಟಿದೆ. That doesn't mean that we will be inactive in heaven. ಅದರ ಅರ್ಥ ನಾವು ಪರಲೋಕ ರಾಜ್ಯದಲ್ಲಿ ನಿಷ್ಕ್ರಿಯರಾಗಿರುತ್ತೇವೆ ಎಂಬುದಾಗಿ ಅಲ್ಲ. We will be praising and worshiping and serving him. ನಾವು ಪರಲೋಕದಲ್ಲಿ ಆತನನ್ನು ಸ್ತುತಿಸುವವರಾಗಿ, ಕೊಂಡಾಡುವವರಾಗಿ ಆತನನ್ನು ಆರಾಧಿಸುತ್ತಿರುತ್ತೇವೆ. But all the problems and sorrows and pain of the world will be over. We will enter into God's eternal rest. ಆದರೆ ಈ ಲೋಕದ ಎಲ್ಲಾ ದುಃಖ, ಕಷ್ಟ, ಸಂಕಟಗಳು ಅಲ್ಲಿ ಇಲ್ಲದಿರುವಾಗುತ್ತವೆ ಮತ್ತು ನಾವು ನಿರಂತರಕ್ಕೂ ವಿಶ್ರಾಂತಿಯನ್ನು ಹೊಂದಿದವರಾಗಿರುತ್ತೇವೆ. If success is measured by the number of people that left Egypt, Exodus was a big success. ನಾವು ಐಗುಪ್ತ ದೇಶವನ್ನ ಎಷ್ಟು ಜನರು ಯಶಸ್ವಿಯಾಗಿ ಬಿಟ್ಟು ಬಂದರು ಎಂಬುದಾಗಿ ನಾವು ನೋಡುವಾಗ ಅರಣ್ಯಕಾಂಡವು ಅದು ದೊಡ್ಡ ಯಶಸ್ಸಿನ ಒಂದು ಕಥೆಯ ರೀತಿಯಲ್ಲಿ ಕಾಣುತ್ತದೆ. ವಿಮೋಚನ ಕಾಂಡ ಅದು ದೊಡ್ಡ ಯಶಸ್ಸಿನ ಒಂದು ಚರಿತ್ರೆಯ ರೀತಿಯಲ್ಲಿ ಕಾಣುತ್ತದೆ. A huge number left Egypt. ತುಂಬಾ ದೊಡ್ಡ ಸಂಖ್ಯೆಯ ಜನರು ಐಗುಪ್ತ ದೇಶವನ್ನು ಬಿಟ್ಟು ಬಂದರು. But the real success is measured by how many entered Canaan. ಆದರೆ ನಿಜವಾದಂತಹ ಯಶಸ್ಸನ್ನ ನಾವು ಅಳೆಯಬಹುದಾದರೆ ಎಷ್ಟು ಜನ ಕಾನಾನ್ ದೇಶವನ್ನು ಪ್ರವೇಶಿಸಿದರೋ ಅವರು ಮಾತ್ರ ಯಶಸ್ವಿಯಾದರು ಎಂಬುದಾಗಿ ಹೇಳಬಹುದು. And those who were under 20 only came Joshua, and those children who were under 20 only entered. So it's not when you exit Egypt, it is when you Canaan that success is measured. ಅವರ ಯಾರು ಯಶಸ್ವಿಯಾಗಿ ಕಾನಾನ್ ದೇಶವನ್ನ, ವಾಗ್ದಾನ ದೇಶವನ್ನ ಸೇರಿದರು ಎಂಬುದಾಗಿ ನಾವು ನೋಡುವಾಗ ಯೆಹೋಶುವ ಮತ್ತು ಕಾಲೇಬನ ಜೊತೆಯಲ್ಲಿ
20 ವರ್ಷಕ್ಕಿಂತ ಕೆಳಪಟ್ಟವರು ಮಾತ್ರ ಅವರು ಕಾನಾನ್ ದೇಶವನ್ನು ಸೇರಿದರು. ಆದ್ದರಿಂದ ಯಶಸ್ಸು ಎಷ್ಟು ಜನ ಹೊರಟು ಬಂದರು ಐಗುಪ್ತ ದೇಶದಿಂದ ಎಂಬುದಾಗಿ ಅದರಿಂದ ಅಳೆಯಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಎಷ್ಟು ಜನ ಕಾನಾನ್ ದೇಶವನ್ನು ಸೇರಿದರು ಎಂಬುದರಲ್ಲಿ ಕೂಡಿದೆ. Epistle of Hebrews portrays Christian life here as a pilgrimage or a journey. ಇಬ್ರಿಯರಿಗೆ ಬರೆದ ಪತ್ರಿಕೆ ಅದು ಕ್ರೈಸ್ತನ ಅಥವಾ ವಿಶ್ವಾಸಿಯ ಜೀವಿತವನ್ನ ಲೋಕದಲ್ಲಿ ಒಂದು ಪ್ರಯಾಣ ಎಂಬುದಾಗಿ ಬಿಂಬಿಸುತ್ತದೆ. We are in a pilgrimage. ನಾವು ಒಂದು ಯಾತ್ರೆಯನ್ನ ಮಾಡುತ್ತಿದ್ದೇವೆ. We have not arrived at our destination yet. ನಾವು ನಮ್ಮ ಸೇರಬೇಕಾದಂತ ಸ್ಥಳಕ್ಕೆ ಇನ್ನೂ ಸೇರಿದವರಲ್ಲ. We are on our way to a city that God is making, which has foundation. ನಾವು ದೇವರು ನಮಗಾಗಿ ಅಸ್ತಿವಾರವನ್ನು ಹಾಕಿ ಕಟ್ಟುತ್ತಿರುವಂತಹ ಆ ಒಂದು ನಗರಕ್ಕೆ ಸೇರುತ್ತಾ ಇದ್ದೇವೆ. So in one sense for Christians, that rest is at the end of our journey. ಒಂದು ರೀತಿಯಲ್ಲಿ ಹೇಳುವುದಾದರೆ ವಿಶ್ವಾಸಿಗಳಿಗೆ ಆ ವಿಶ್ರಾಂತಿ ಯಾವಾಗ ಸಿಕ್ಕುತ್ತದೆ ಅಂದರೆ ಆ ಪ್ರಯಾಣದ ಅಂತ್ಯದಲ್ಲಿ, ಯಾತ್ರೆಯ ಅಂತ್ಯದಲ್ಲಿ ಆ ವಿಶ್ರಾಂತಿ ಸಿಕ್ಕುತ್ತದೆ. But in chapter 4, what the author is writing about the rest which is yet future, it is not talking about the rest in heaven. ಆದರೆ 4ನೇ ಅಧ್ಯಾಯದ 3ನೇ ವಚನದಲ್ಲಿ ಅಲ್ಲಿ ಮಾತನಾಡುತ್ತಿರುವಂತಹ ಬರಹಗಾರನು ಮಾತಾಡುತ್ತಿರುವಂತಹ ಇನ್ನೂ ಬರಬೇಕಾದಂತಹ ವಿಶ್ರಾಂತಿ ಅದು ನಿತ್ಯ ಜೀವದ ವಿಶ್ರಾಂತಿ ಅಲ್ಲ. Now remember, he is writing to Jewish Christians. ಅಲ್ಲಿ ಆತನು ಬರೆಯುತ್ತಿರುವಂತದ್ದು ಯಹೂದ್ಯ ಕ್ರೈಸ್ತರಿಗೆ. We should not separate that understanding when we study this epistle. ಈ ಪತ್ರಿಕೆಯನ್ನ ನಾವು ಅಧ್ಯಯನ ಮಾಡುವಾಗ ಆ ಒಂದು ಅರ್ಥವನ್ನ ನಾವು ಬೇರ್ಪಡಿಸಬಾರದು. Already we looked in chapter 3 the reference to Psalm 95. ನಾವು ಈಗಾಗಲೇ 3ನೇ ಅಧ್ಯಾಯದಲ್ಲಿ ನೋಡಿಕೊಂಡೆವು. ಕೀರ್ತನೆ 95ನೇ ಅಧ್ಯಾಯದ ಆ ವಚನಗಳನ್ನ ಇಲ್ಲಿ ಕೊಡಲ್ಪಟ್ಟಿದೆ. Psalm 93 to 100 is a psalm that talks about the enthronement in the millennium. It's a millennium psalm. ಬರಬೇಕ 1000 ವರ್ಷದ ಆಳ್ವಿಕೆ ವಿಷಯವಾದ ಕೀರ್ತನೆ ಅದು. ನಾವು ಕೀರ್ತನೆಯ ಪುಸ್ತಕದಲ್ಲಿ 93ನೇ ಅಧ್ಯಾಯದಿಂದ 100ನೇ ಅಧ್ಯಾಯದವರೆಗೆ ನಾವು ನೋಡುವಾಗ ಆ ಎಲ್ಲಾ ಕೀರ್ತನೆಯ ಅಧ್ಯಾಯಗಳು ಬರಬೇಕಾದಂತಹ ಆ 1000 ವರ್ಷದ ಆಳ್ವಿಕೆಯ ಯೇಸು ಕ್ರಿಸ್ತನ ಜಯೋತ್ಸವದ ಆಳ್ವಿಕೆಯ ಕುರಿತಾದಂತಹ ಕೀರ್ತನೆಗಳಾಗಿವೆ. So this promise was given in the Old Testament to the Old Testament saints, starting with Abraham. ಆದ್ದರಿಂದ ಈ ಒಂದು ವಿಶ್ರಾಂತಿಯು ಅಬ್ರಹಾಮನಿಂದ ಹಿಡಿದು ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳೆಲ್ಲರಿಗೂ ಮಾಡಲ್ಪಟ್ಟಿತ್ತು. Here we read in verse 2, the good news was preached to them, but the message they heard did not benefit them. Chapter 4, verse 2. 4ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ. ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು, ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೇ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. We have to be careful what this good news or the gospel that was preached to them. ನಾವು ಇಲ್ಲಿ ಅವರಿಗೆ ಸಾರಲ್ಪಟ್ಟಂತಹ ಆ ಶುಭ ವರ್ತಮಾನ ಯಾವುದು, ಸುವಾರ್ತೆ ಯಾವುದು ಎಂಬುದರ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು. The gospel preached to them is talking about a future rest when the Messiah rules this earth. ಆ ಇಸ್ರಾಯೇಲರಿಗೆ ಸಾರಲ್ಪಟ್ಟಂತಹ ಶುಭ ವರ್ತಮಾನ ಅಥವಾ ಸುವಾರ್ತೆ ಯಾವುದೆಂದರೆ ಅವರಿಗೆ ಈ ಲೋಕದಲ್ಲಿ ಮೆಸ್ಸಿಯನು ಬಂದು ತನ್ನ ರಾಜ್ಯವನ್ನು ಸ್ಥಾಪಿಸುವಾಗ ಸಿಕ್ಕುವಂತಹ ವಿಶ್ರಾಂತಿಯ ಕುರಿತಾಗಿ ಶುಭ ವರ್ತಮಾನವು ಸಾರಲ್ಪಟ್ಟಿತ್ತು. So the good news or the gospel in the Old Testament was talking about a time when the Messiah, the son of David, will sit on David's throne and rule this earth. ಆದ್ದರಿಂದ ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಮಾಡಲ್ಪಟ್ಟಂತಹ ಶುಭ ವರ್ತಮಾನವು ಅಥವಾ ಶುಭ ಸುವಾರ್ತೆಯು ಯಾವುದಾಗಿತ್ತಂದರೆ ಭೂಲೋಕದ ಮೇಲೆ ದಾವಿದನ ಸಿಂಹಾಸನದಿಂದ ಬರುವಾತನ ಅಂತ ಯೇಸು ಕ್ರಿಸ್ತನು ಅಥವಾ ಮೆಸ್ಸಿಯನ್ನು ಸ್ಥಾಪಿಸಲ್ಪಡುವಂತಹ ರಾಜ್ಯದ ವಾಗ್ದಾನವೇ ಅವರಿಗೆ ಶುಭ ವರ್ತಮಾನವಾಗಿತ್ತು. So the author is afraid that some of his readers might not meet the requirement to enter Christ's kingdom. ಆದ್ದರಿಂದ ಈ ಪತ್ರಿಕೆಯ ಬರಹಗಾರನು ತನ್ನ ಪತ್ರಿಕೆಯನ್ನ ಓದುವಂತ ಓದುಗರಲ್ಲಿ ಅನೇಕರು ದೇವರ ರಾಜ್ಯವನ್ನ ಸೇರಲಿಕ್ಕೆ ಬೇಕಾದಂತಹ ಅರ್ಹತೆಯನ್ನ ಹೊಂದದೇ ಹೋಗಿರಬಹುದು ಎಂಬುದಾಗಿ ಪ್ರಶ್ನಿಸುತ್ತಾನೆ. Today a person will not enter God's kingdom
if he is not born again. ಈ ದಿನ ಯಾವ ವ್ಯಕ್ತಿಯಾದರೂ ದೇವರ ರಾಜ್ಯವನ್ನ ಸೇರಬೇಕಾದರೆ ಅವನು ಹೊಸದಾಗಿ ಹುಟ್ಟಿರಲಿಲ್ಲವಾದರೆ ಆತನು ದೇವರ ರಾಜ್ಯವನ್ನು ಸೇರುವುದಿಲ್ಲ. But for the Israelites of the Old Testament, Canaan was not their final resting place. ಆದರೆ ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಅಥವಾ ಇಸ್ರಾಯೇಲ್ಯರಿಗೆ ಕಾನಾನ್ ದೇಶವು ಅವರ ಶಾಶ್ವತವಾದಂತಹ ವಿಶ್ರಾಂತಿಯ ಸ್ಥಳವಾಗಿರಲಿಲ್ಲ. Even though we read that under Joshua, let's read Joshua 21:43 to 45. ನಾವು ಯೆಹೋಶುವನ ಗ್ರಂಥದಲ್ಲಿ 21ನೇ ಅಧ್ಯಾಯ 43 to 45. 43ನೇ ಅಧ್ಯಾಯದಿಂದ 43ನೇ ವಚನದಿಂದ 45ನೇ ವಚನವನ್ನು ನಾವು ನೋಡಿಕೊಳ್ಳುವಾಗ ಅದನ್ನು ಓದಿಕೊಳ್ಳೋಣ. ಯೆಹೋಶುವ 21:43ರಿಂದ 45ನೇ ವಚನ. ಯೆಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಅವರು ಅದನ್ನು ಸ್ವತಂತ್ರಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಯೆಹೋವನು ಅವರ ಪೂರ್ವಿಕರಿಗೆ ಆಣೆಯಿಟ್ಟು ಹೇಳಿದಂತೆ ಅವರಿಗೆ ಎಲ್ಲಾ ಕಡೆಯಲ್ಲಿಯೂ ಸಮಾಧಾನ ಕೊಟ್ಟನು. ವೈರಿಗಳಲ್ಲಿ ಒಬ್ಬನೂ ಅವರ ಮುಂದೆ ನಿಲ್ಲಲಿಲ್ಲ. ಆತನು ಎಲ್ಲರನ್ನೂ ಅವರ ಕೈಗೆ ಒಪ್ಪಿಸಿದನು. ಆತನು ಇಸ್ರಾಯೇಲರಿಗೆ ಮಾಡಿದ ಅತಿಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ, ಎಲ್ಲಾ ನೆರವೇರಿದವು. So even though we read that under Joshua they got rest in Canaan, ನಾವು ಯೆಹೋಶುವನ ಅಡಿಯಲ್ಲಿ ಅವರು ವಾಗ್ದಾನ ವಿಶ್ರಾಂತಿಯನ್ನು ಹೊಂದಿದರು ಎಂಬುದಾಗಿ ಇಲ್ಲಿ ಓದಿದರೂ ಸಹ they did not get the rest that was promised. ಆದರೆ ಅವರಿಗೆ ವಾಗ್ದಾನ ಮಾಡಿದಂತಹ ವಿಶ್ರಾಂತಿಯು ಅವರಿಗೆ ಸಿಕ್ಕಲಿಲ್ಲ. We know in history many a times they lost the promised land. ನಾವು ಇತಿಹಾಸದಲ್ಲಿ ನಾವು ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ಅವರು ವಾಗ್ದಾನ ದೇಶವನ್ನು ಕಳೆದುಕೊಂಡರು. Assyrians came and took over them, the Babylonians, the Persians, the Greek and the Roman, all these have come and captured them many a times. ನಾವು ಇತಿಹಾಸದಲ್ಲಿ ನೋಡುವಾಗ ಅಶೂರ್ಯದವರು ಮತ್ತು ಬಾಬೇಲಿನವರು, ಗ್ರೀಕ್ನವರು, Persians, Greek, ಪರ್ಷಿಯಾ ದೇಶದವರು, ರೋಮನ್ನರು ಮತ್ತು ಗ್ರೀಕ್ ಸಾಮ್ರಾಜ್ಯಗಳು ಅವರ ಮೇಲೆ ದಾಳಿ ಮಾಡಿ ಅವರನ್ನ ಸೆರೆ ಹಿಡಿದವು. And we know for the last almost 2000 years they did not have a land. ನಮಗೆ ಗೊತ್ತು, ಸುಮಾರು ಕಳೆದ 2000 ವರ್ಷಗಳಿಂದಲೂ ಅವರಿಗೆ ಸ್ವಂತವಾದಂತಹ ದೇಶವಾಗಲಿ ನೆಲವಾಗಲಿ ಇರಲಿಲ್ಲ. So in the Old Testament the good news is not about Canaan, but it is about the Messianic kingdom, when the world will be ruled by the Lord and there will be rest at that time. ಆದ್ದರಿಂದ ಹಳೆಯ ಒಡಂಬಡಿಕೆಯಲ್ಲಿ ಅವರಿಗೆ ಮಾಡಲ್ಪಟ್ಟಿದ್ದಂತ ವಾಗ್ದಾನವು ಅದು ಕಾನಾನ್ ದೇಶದ ವಾಗ್ದಾನವಲ್ಲ, ಬದಲಾಗಿ ಮೆಸ್ಸಿಯನು ಈ ಭೂಮಿಯ ಮೇಲೆ ಸ್ಥಾಪಿಸುವಂತಹ ರಾಜ್ಯದ ವಾಗ್ದಾನವನ್ನು ಅವರು ಎದುರು ನೋಡುವವರಾಗಿದ್ದರು. So when God created Adam and Eve, ದೇವರು ಆದಾಮ ಮತ್ತು ಹವ್ವಳನ್ನು ಸೃಷ್ಟಿಸಿದಾಗ God created them to rule over this world. ದೇವರು ಅವರನ್ನ ಈ ಭೂಮಿಯ ಮೇಲೆ ಅಧಿಕಾರ ನಡೆಸಲಿ ಎಂಬುದಾಗಿ ಅವರನ್ನ ಸೃಷ್ಟಿಸಿದನು. Everything was given under their authority. ಎಲ್ಲವೂ ಅವರ ಅಧಿಕಾರಕ್ಕೆ ಕೊಡಲ್ಪಟ್ಟಿತ್ತು. But they failed. ಆದರೆ ಅವರು ಸೋತು ಹೋದರು. But because they failed, God's original intention for man to rule the world did not fail. ಆದರೆ ಅವರು ಸೋತರೂ ಸಹ ದೇವರು ಈ ಭೂಮಿಯ ಮೇಲೆ ತಾನು ಇಟ್ಟಿದ್ದಂತಹ ಆ ಅಂತ್ಯವಾದ ಮನುಷ್ಯನ ಮೇಲೆ, God wanted man to rule this world. ದೇವರು ಮನುಷ್ಯನ ಕುರಿತಾಗಿ ಆತನು ಇಟ್ಟುಕೊಂಡಿದ್ದಂತಹ ಆ ಒಂದು ಅಂತ್ಯವಾದಂತಹ ಆಶೀರ್ವಾದ ಅಥವಾ ಅಂತ್ಯದ ಬಯಕೆ ಅದು ಸೋತು ಹೋಗಲಿಲ್ಲ. God wanted man to rule this world. ದೇವರು ಮನುಷ್ಯನು ಈ ಭೂಮಿಯನ್ನು ಆಳಬೇಕು ಎಂಬುದಾಗಿ ಬಯಸುತ್ತಾನೆ. But the first man failed. ಆದರೆ ಮೊದಲನೆಯ ಮನುಷ್ಯನು ಸೋತು ಹೋದನು. So, but he has a second man. He's called the second Adam or the last Adam, none other than the Lord Jesus Christ. ಆದರೆ ನಾವು ನೋಡುವಾಗ ಕೊನೆಯ ಮನುಷ್ಯನೊಬ್ಬನಿದ್ದಾನೆ ಅಥವಾ ಎರಡನೆಯ ಆದಾಮನು ಎಂಬುದಾಗಿ ಕರೆಯುತ್ತೇವೆ. ಆತನೇ ಈ ಭೂಮಿಯನ್ನು ಆಳುತ್ತಾನೆ. ಅದು ಯಾರೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. Just like Adam had a bride given Eve, Christ is given a church as his bride. ಯಾವ ರೀತಿಯಲ್ಲಿ ಆದಾಮನಿಗೆ ಒಬ್ಬ ವಧುವಾಗಿ ಹವ್ವಳು ಕೊಡಲ್ಪಟ್ಟಿದಳೋ ಅದೇ ರೀತಿ ಯೇಸು ಕ್ರಿಸ್ತನಿಗೆ ವಧುವಾಗಿ ಸಭೆಯು ಕೊಡಲ್ಪಟ್ಟಿದೆ. So God's plan did not fail because man failed. ಮನುಷ್ಯನು ಸೋತು ಹೋದ ಕಾರಣ ದೇವರ ಯೋಜನೆಗಳು ಸೋತು ಹೋಗಲಿಲ್ಲ. Verse 5 to 7
the author again drives home this lesson that because Israelites rebelled against Moses, they failed to enter Canaan. ಮತ್ತೆ 5ರಿಂದ 7ನೇ ವಚನಕ್ಕೆ ನಾವು ಹೋಗುವಾಗ ಅಲ್ಲಿ ಆ ಜನರು ಸೋತು ಹೋದದ್ದು ಯಾಕೆ ಅಂದರೆ ಅವರು ಮೋಶೆಯ ಮಾತನ್ನ ಕೇಳದೆ ತಿರುಗಿ ಬಿದ್ದ ಕಾರಣ ಎಂಬುದಾಗಿ ಆತನು ಎಚ್ಚರಿಸುತ್ತಾನೆ. So the modern readers, if you rebel against Christ, you will fail to enter the kingdom. ಆದ್ದರಿಂದ ಆಧುನಿಕ ವಿಶ್ವಾಸಿಗಳಾದಂತಹ ನಾವು ಕ್ರಿಸ್ತನಿಗೆ ತಿರುಗಿ ಬಿದ್ದರೆ ನಾವು ಆಗ ವಾಗ್ದಾನ ಮಾಡಿದಂತ ನಿತ್ಯ ಜೀವವನ್ನು ಹೊಂದುವುದಿಲ್ಲ. So in verse 7 it says, if you hear his voice today, do not harden your heart. ಆದ್ದರಿಂದ 7ನೇ ವಚನವು ಈ ರೀತಿ ಹೇಳುತ್ತದೆ, ಈ ಕಾರಣದಿಂದ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಹೇಳುತ್ತದೆ. Again, let me remind, many of the original readers were immature Christians. ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ಈ ಪತ್ರಿಕೆಯು ಮೂಲವಾಗಿ ಯಾರಿಗೆ ಬರೆಯಲ್ಪಟ್ಟಿತು ಅಂದರೆ many of them were immature Christians. ಅವರಲ್ಲಿ ಅನೇಕರು ಅವರು ಅಪಕ್ವವಾದಂತಹ ಕ್ರೈಸ್ತರಾಗಿದ್ದರು. Some were not even maybe born again. ಅವರಲ್ಲಿ ಅನೇಕರು ನಿಜವಾದಂತಹ ಹೊಸ ಜೀವನದ ಹುಟ್ಟುವಿಕೆಯ ಒಂದು ಅನುಭವ ಇರಲಿಲ್ಲ. They professed to be Christians, but they did not possess that new life. ಅವರು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವವರಾಗಿದ್ದರು, ಆದರೆ ಆ ಹೊಸ ಜೀವಿತದ ಗುರುತುಗಳೇ ಅವರಲ್ಲಿ ಇರಲಿಲ್ಲ. So how does it apply to us today? ಹಾಗಾದರೆ ಇದು ನಮಗೆ ಹೇಗೆ ಅನ್ವಯಿಸುತ್ತದೆ? If our problem is immaturity, then we should confess our sin and get right with God as believers. ನಾವು ಒಂದು ವೇಳೆ ವಿಶ್ವಾಸಿಗಳಾಗಿ ಅಪರಿಪಕ್ವತೆಯುಳ್ಳಂತಹ ವಿಶ್ವಾಸಿಗಳಾಗಿರುವುದಾದರೆ ನಾವು ದೇವರ ಬಳಿಯಲ್ಲಿ ಕ್ಷಮಾಪಣೆಯನ್ನ ಕೇಳಿಕೊಂಡು ದೇವರೊಟ್ಟಿಗೆ ಸರಿಯಾಗಬೇಕು. But if we are not genuinely saved, we must do that today. ನಾವು ಒಂದು ವೇಳೆ ನಿಜವಾಗಿಯೂ ರಕ್ಷಿಸಲ್ಪಡದೆ ಇರುವವರಾಗಿದ್ದರೆ ಈಗಲೇ ನಾವು ಆ ರಕ್ಷಣೆಯ ಅನುಭವಕ್ಕೆ ಬರಬೇಕು. The word of God always says today is the day of salvation. ದೇವರ ವಾಕ್ಯವು ಯಾವಾಗಲೂ ಈ ರೀತಿ ಹೇಳುತ್ತದೆ, ಇದೇ ಆ ರಕ್ಷಣೆಯ ದಿನ ಎಂಬುದಾಗಿ. You and I have no idea what will happen tonight or tomorrow. ನನಗೆ ನಿಮಗೆ ಇಂದು ರಾತ್ರಿ ಅಥವಾ ನಾಳೆ ಏನು ಸಂಭವಿಸುತ್ತದೆ ಎಂಬುದಾಗಿ ಗೊತ್ತಿಲ್ಲ. This is one thing, whether to get saved or to get right with God as believers, today is the day. ಇದೇ ಆ ದಿನವಾಗಿದೆ. ನಾವು ದೇವರೊಟ್ಟಿಗೆ ಕ್ಷಮಾಪಣೆಯನ್ನ ಕೇಳಿ ಸರಿಯಾಗಲಿಕ್ಕೆ ಅಥವಾ ರಕ್ಷಿಸಲ್ಪಡದೆ ಹೋಗಿದ್ದರೆ ನಿಜವಾದ ರಕ್ಷಣೆಯನ್ನು ಹೊಂದಿಕೊಳ್ಳಲಿಕ್ಕೆ ಇದೇ ಆ ದಿನವಾಗಿದೆ. Let's read verse 8. 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೋಶುವನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದ್ದಾದರೆ ತರುವಾಯ ಮತ್ತೊಂದು ದಿವಸವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ. So again we looked at the rest that Joshua gave them was not the final rest. ಇಲ್ಲಿ ಮತ್ತೆ ಯೆಹೋಶುವನು ಸೇರಿಸಿದಂತಹ ವಿಶ್ರಾಂತಿ ಅದು ಕಡೆಯ ವಿಶ್ರಾಂತಿ ಆಗಿರಲಿಲ್ಲ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. It is a different rest from what we read in Joshua 21. It was a temporary rest, but the eternal, the lasting rest is when Christ rules this earth. ಈ ಒಂದು ವಿಶ್ರಾಂತಿಯು ಅದು ಯೆಹೋಶುವನ ಗ್ರಂಥ 21ನೇ ಅಧ್ಯಾಯದಲ್ಲಿ ಓದಿದಂತಹ ವಿಶ್ರಾಂತಿಗೂ ಭಿನ್ನವಾಗಿದೆ. ಅವರು ಎದುರು ನೋಡುತ್ತಿದ್ದಂತ ವಿಶ್ರಾಂತಿ, ನಿರಂತರವಾದಂತಹ ನಿತ್ಯವಾದ ವಿಶ್ರಾಂತಿ ಯಾವುದೆಂದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತನ್ನ ರಾಜ್ಯವನ್ನ ಸ್ಥಾಪಿಸುವಾಗ ಸಿಗುವಂತ ವಿಶ್ರಾಂತಿಯಾಗಿದೆ. Remember in the prayer that the Lord taught the disciples, he asked us to pray, thy kingdom come, thy will be done on earth as it is in heaven. ನಾವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಪರಲೋಕದ ಪ್ರಾರ್ಥನೆಯನ್ನ ಕಳಿಸಿಕೊಟ್ಟಾಗ ಅಲ್ಲಿ ನಾವು ನೋಡುವಾಗ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಕಲಿಸಿಕೊಟ್ಟನು ಎಂಬುದಾಗಿ ನೋಡುತ್ತೇವೆ. That prayer is still not answered yet. ಆ ಒಂದು ಪ್ರಾರ್ಥನೆಗೆ ಉತ್ತರವು ಇನ್ನೂ ಸಿಕ್ಕಿಲ್ಲ. That kingdom is the one which will be on this earth. ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಹೇಳುವಾಗ ಆ ರಾಜ್ಯವು ಯಾವುದೆಂದರೆ ಅದು ಈ ಭೂಲೋಕದಲ್ಲಿ ಆತನು ಸ್ಥಾಪಿಸುವಂತ ರಾಜ್ಯ. The Lord's anointed king, as we read in Psalm 2, though rejected by Israel and the people of the world, he will come back to rule in the world where he was despised and rejected.
ನಾವು ಕೀರ್ತನೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ಅಭಿಷಿಕ್ತನಾದಂತಹ ಪ್ರಭುವು ತನ್ನ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪಿಸುತ್ತಾನೆ, ಬರುತ್ತಾನೆ ಎಂಬುದಾಗಿ ಹೇಳುವಾಗ ಯಾವ ಸ್ಥಳದಲ್ಲಿ ಆತನನ್ನ ಜನರು ತಿರಸ್ಕರಿಸಿದರೋ, ಯಾವ ಪ್ರಪಂಚವು ಆತನನ್ನು ತಿರಸ್ಕರಿಸಿತೋ ಅಲ್ಲಿಯೇ ಆತನು ತನ್ನ ರಾಜ್ಯವನ್ನು ಸ್ಥಾಪಿಸುತ್ತಾನೆ. In Psalm 24 we read about the King of Glory that is going to come. ನಾವು ಕೀರ್ತನೆ 24ನೇ ಅಧ್ಯಾಯದಲ್ಲಿ ಮಹಿಮೆಯ ರಾಜನು ಬರುತ್ತಾನೆ ಎಂಬುದಾಗಿ ಓದುತ್ತೇವೆ. So Joshua did not enter rest in the fullest sense. ಆದ್ದರಿಂದ ಯೆಹೋಶುವನು ಸಂಪೂರ್ಣವಾದಂತಹ ಒಂದು ಅರ್ಥದ ವಿಶ್ರಾಂತಿಯನ್ನ ಹೊಂದಲಿಲ್ಲ. Joshua brought the people into Canaan, but he couldn't bring them to the millennial kingdom. ಯೆಹೋಶುವನು ಇಸ್ರಾಯೇಲರನ್ನ ವಾಗ್ದಾನ ದೇಶವಾದಂತಹ ಕಾನಾನ್ ದೇಶಕ್ಕೆ ತಂದನು, ಆದರೆ ಆ 1000 ವರ್ಷದ ಆಳ್ವಿಕೆಯ ಕ್ರಿಸ್ತನ ರಾಜ್ಯಕ್ಕೆ ಅವರನ್ನ ತರಲಿಲ್ಲ. Another Joshua is going to come. The name Jesus comes from the root word Joshua. ಇನ್ನೊಬ್ಬ ಯೆಹೋಶುವನು ಬರುತ್ತಾನೆ, ಅದ್ಯಾರೆಂದರೆ ಯೇಸು ಕ್ರಿಸ್ತನು. ಯೇಸು ಎಂಬಂತ ಹೆಸರು ಯೆಹೋಶುವ ಎಂಬಂತ ಮೂಲ ಪದದಿಂದಲೇ ಬರುವಂತದಾಗಿದೆ. Joshua and Jesus are the same. ಯೆಹೋಶುವ ಮತ್ತು ಯೇಸು ಈ ಎರಡು ಒಂದೇ ಪದವಾಗಿವೆ. Now in chapter 21 of Joshua, we are told that the land had rest and God's promises fulfilled under Joshua. Even though we read that in Joshua 21, ನಾವು 21ನೇ ಅಧ್ಯಾಯ ಯೆಹೋಶುವನ ಗ್ರಂಥ 21ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೆಹೋಶುವನ ಮೂಲಕ ದೇವರ ವಾಗ್ದಾನದ ಆ ಒಂದು ಸ್ಥಳಕ್ಕೆ ಅವರು ವಿಶ್ರಾಂತಿಗೆ ಸೇರುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ಯೆಹೋಶುವನ ಮೂಲಕ ಆ ವಾಗ್ದಾನವನ್ನು ಮಾಡಿಸಿದ್ದರೂ ಸಹ 3 small chapters later, in chapter 24 of Joshua, he is rebuking them for their idolatry. ಆದರೆ 3 ಸಣ್ಣ ವಚನಗಳನ್ನ 3 ಅಧ್ಯಾಯಗಳನ್ನ ನಾವು ನೋಡುವಾಗ ನಂತರದ ಬರುವಂತಹ ಅಧ್ಯಾಯಗಳು 24ನೇ ಅಧ್ಯಾಯದಲ್ಲಿ ಅವರ ವಿಗ್ರಹಾರಾಧನೆ ನಿಮಿತ್ತದಿಂದಾಗಿ ಯೆಹೋಶುವನು ಅವರನ್ನ ಗದರಿಸುತ್ತಿದ್ದಾನೆ. In a short time, in a few years, and when we read the next book, the Judges, we see rebellion, idolatry and defeat. ಅದಾದ ಕೆಲವು ವರ್ಷಗಳ ನಂತರ ನಾವು ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಬರುವಾಗ ಅವರು ವಿಗ್ರಹಾರಾಧನೆಯನ್ನು ಮುಂದುವರಿಸುತ್ತಾರೆ. ಅದರ ನಿಮಿತ್ತದಿಂದಾಗಿ ಅವರಿಗೆ ನ್ಯಾಯ ತೀರ್ಪಾಗುತ್ತದೆ ಮತ್ತು ಅವರು ಸೋಲುತ್ತಾರೆ. So Joshua's rest was only a foretaste of the glorious kingdom to come when Jesus will rule this earth. ಆದ್ದರಿಂದ ಯೆಹೋಶುವನ, please repeat it. The rest that was given through Joshua was only a foretaste of the millennial kingdom's rest. ಯೆಹೋಶುವನ ಮೂಲಕ ಅವರಿಗೆ ಸಿಕ್ಕಂತ ವಿಶ್ರಾಂತಿ ಅದು ಏನಾಗಿತ್ತೆಂದರೆ ಮುಂದೆ ಬರಲಿಕ್ಕಿರುವಂತಹ ಆ 1000 ವರ್ಷದ ಆಳ್ವಿಕೆಯ ವಿಶ್ರಾಂತಿಯ ಒಂದು ರುಚಿಯಾಗಿತ್ತಷ್ಟೇ, ಅನುಭವವಾಗಿತ್ತು, ಚಿಕ್ಕ ಅನುಭವ. Let's read verse 9 and 10. 9 ಮತ್ತು 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 9, 10ನೇ ವಚನ. ಆದದರಿಂದ ದೇವರ ಜನರು ಅನುಭವಿಸುವುದಕ್ಕಿರುವ ಸಬ್ಬತ್ತೆಂಬ ವಿಶ್ರಾಂತಿಯು ಇನ್ನೂ ಉಂಟು. ಹೇಗೆಂದರೆ ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ. We read that in Genesis chapter 2 that God rested on the 7th day. ನಾವು ಆದಿಕಾಂಡ 2ನೇ ಅಧ್ಯಾಯದಲ್ಲಿಯೇ ದೇವರು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು ಎಂದು ನೋಡುತ್ತೇವೆ. This was a pledge that he will accomplish his purpose on this earth. ಅದು ಆತನು ಮಾಡಿದಂತಹ ಒಂದು ತೀರ್ಮಾನವಾಗಿತ್ತು. ಏನೆಂದರೆ ಆತನು ತನ್ನ ವಿಶ್ರಾಂತಿಯನ್ನ ಭೂಲೋಕದ ಮೇಲೆ ಸ್ಥಾಪಿಸುತ್ತಾನೆ ಎಂಬುದಕ್ಕೆ ಅದು ಆ 7ನೇ ದಿನದ ವಿಶ್ರಾಂತಿ ಉದಾಹರಣೆಯಾಗಿತ್ತು. Man's failure will never hinder the fulfillment of God's promise. ಮನುಷ್ಯನ ಸೋಲುವಿಕೆಯಿಂದಾಗಿ ದೇವರು ಮನುಷ್ಯನಿಗಾಗಿ ಯೋಜಿಸಿರುವಂತ ಯೋಜನೆಯು ಅದು ಎಂದಿಗೂ ಸೋಲ್ತು ಹೋಗುವುದಿಲ್ಲ. So then in verse 10 we are told to work as God did from his. ಆದ್ದರಿಂದ 10ನೇ ವಚನದಲ್ಲಿ ನಾವು ನೋಡುತ್ತೇವೆ, ಹೇಗೆಂದರೆ ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ. Also told to work. ಇಲ್ಲಿ ನಮಗೂ ಕೂಡ
ಕೆಲಸವನ್ನ ಮಾಡಬೇಕು, ಮಾಡಿ ಮುಗಿಸಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. That work is not salvation. ಆ ಒಂದು ಕೆಲಸವು ರಕ್ಷಣೆಯ ಕೆಲಸವಲ್ಲ, ರಕ್ಷಣೆಗಾಗಿ ಮಾಡುವ ಕೆಲಸ ಅಲ್ಲ. ರಕ್ಷಣೆಗಾಗಿ ಮಾಡುವಂತಹ ಕಾರ್ಯವಲ್ಲ. A time to persevere. We need to go on. So again and again in Hebrews it says, let us press on, let us go on. So it is an action as believers. ನಾವು ಆ ವಿಶ್ರಾಂತಿಯಲ್ಲಿ ಸೇರಬೇಕಾದರೆ ಮಾಡಬೇಕಾದ ಕಾರ್ಯ ಯಾವುದೆಂದರೆ ನಾವು ತಾಳಿಕೊಳ್ಳುವವರಾಗಿರಬೇಕು. ಈ ಲೋಕದಲ್ಲಿ ಬಿದ್ದರೂ ಸಹ ಮತ್ತೆ ಏಳುವವರಾಗಿ ನಾವು ಮುಂದಕ್ಕೆ ಹೋಗುವವರಾಗಿರಬೇಕು. ಈ ಪತ್ರಿಕೆಯುದ್ದಕ್ಕೂ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ತಾಳಿಕೊಳ್ಳಿರಿ ತಾಳಿಕೊಳ್ಳಿರಿ ಎಂಬಂತ ಮಾತು ಅನೇಕ ಬಾರಿ ಹೇಳಲ್ಪಟ್ಟಿದೆ. Verse 11. 11ನೇ ವಚನವನ್ನು ಓದಿಕೊಳ್ಳೋಣ. ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತ್ವವನ್ನು ಅನುಸರಿಸುವವರಾಗಬಾರದು. So let us be diligent, or let us strive to enter that rest. ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕಾಗಿ ಪ್ರಯಾಸ ಪಡೋಣ ಎಂಬುದಾಗಿ ನೋಡುತ್ತೇವೆ. And now verse 12 talks about the role of the scripture. 12ನೇ ವಚನವು ದೇವರ ವಾಕ್ಯದ ಪಾತ್ರ ಏನಾಗಿದೆ ಎಂಬುದನ್ನು ನಮಗೆ ತೋರಿಸುತ್ತದೆ. It's a very important verse that we should all memorize this verse. ನಾವು ಇದು ಅತ್ಯಂತ ಪ್ರಾಮುಖ್ಯವಾದಂತಹ ವಚನವಾಗಿದೆ. ಇದನ್ನು ನಾವೆಲ್ಲರೂ ಬಾಯಿಪಾಠವಾಗಿ ಕಲಿತವರಾಗಿರಬೇಕು. Verse 12. 12ನೇ ವಚನ ಈ ರೀತಿಯಾಗಿದೆ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. In the work of striving to enter, what is the part of the scripture? ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡುವ ಆ ಕಾರ್ಯದಲ್ಲಿ ಈ ದೇವರ ವಾಕ್ಯದ ಪಾತ್ರ ಏನಾಗಿದೆ? We cannot ignore the word of God. ನಾವು ದೇವರ ವಾಕ್ಯವನ್ನ ಕಡೆಗಣಿಸಲಿಕ್ಕೆ ಸಾಧ್ಯವಿಲ್ಲ. First of all, it is a living word. ಮೊದಲನೇದಾಗಿ ಅದು ಜೀವಿಸುವ ದೇವರ ವಾಕ್ಯವಾಗಿದೆ. It means it has a capacity to search men and women and their life. ಅದರ ಅರ್ಥ ಅದು ಮನುಷ್ಯರ ಹೆಂಗಸರ ಹೃದಯಗಳನ್ನ ಪರಿಶೋಧಿಸುವುದಕ್ಕೆ ಮತ್ತು ಅದನ್ನ ಪರೀಕ್ಷಿಸುವುದಕ್ಕೆ ಅದು ಶಕ್ತಿ ಉಳ್ಳದಾಗಿದೆ. God's word is living, it has life in it. ದೇವರ ವಾಕ್ಯವು ಜೀವವುಳ್ಳದ್ದು, ಅದರಲ್ಲಿ ಜೀವ ಉಂಟು. Secondly, it is powerful, it's effective. ಎರಡನೇದಾಗಿ ಅದು ಕಾರ್ಯಸಾಧಕವಾದದ್ದು ಅಥವಾ ಬಲವುಳ್ಳದ್ದು. It never acts without a result. ಅದು ಯಾವುದೇ ಫಲವನ್ನ ಕೊಡದೆ ಕಾರ್ಯ ಮಾಡುವುದಿಲ್ಲ. Here we read it is sharper than two-edged sword. ಇಲ್ಲಿ ನಾವು ಅದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂದು ಓದುತ್ತೇವೆ. Actually, the word sword is better to be translated as a surgeon's knife. ಇಲ್ಲಿ ಕತ್ತಿ ಎಂಬುದಾಗಿ ಹೇಳುವಾಗ ಅದನ್ನ ಸರಿಯಾಗಿ ನಾವು ಭಾಷಾಂತರ ಮಾಡುವುದಾದ್ರೆ, ಅರ್ಥ ವಿವರಣೆ ಮಾಡುವುದಾದ್ರೆ, ಒಬ್ಬ ಶಸ್ತ್ರ ಚಿಕಿತ್ಸಕನ ಆ ಒಂದು ಕೈಯಲ್ಲಿ ಇರುವಂತಹ ಕತ್ತಿಗೆ ಸಮಾನವಾಗಿ ಹೋಲಿಸುವುದು. A surgeon's knife cuts without any pity to disclose the problem within the body. ಒಬ್ಬ ಶಸ್ತ್ರಚಿಕಿತ್ಸಕನು ಆತನು ಉಪಯೋಗಿಸುವಂತಹ ಕತ್ತಿಯು ಅದು ದೇಹಕ್ಕೆ ಯಾವುದೇ ಹಾನಿಯನ್ನ ಉಂಟು ಮಾಡದೆ ಅಡಗಿ ಕರುಣ ಇಲ್ಲದೆ it cuts without any pity what is wrong in the body. ಅದು ಯಾವುದೇ ಕರುಣೆ ಇಲ್ಲದೆ ದೇಹದಲ್ಲಿ ಏನು ತಪ್ಪಾಗಿದೆ, ಯಾವ ಸ್ಥಳದಲ್ಲಿ ತೊಂದರೆ ಇದೆ ಎನ್ನುವ ಸ್ಥಳವನ್ನ ಅದು ಛೇದಿಸಿ ನೋಡುತ್ತದೆ. So the word of God has the same capacity. ದೇವರ ವಾಕ್ಯಕ್ಕೂ ಕೂಡ ಅದೇ ಶಕ್ತಿ ಉಂಟು. It discloses the secret thoughts of man's heart. ಮನುಷ್ಯನ ಹೃದಯದ ಆ ಒಂದು ಗುಪ್ತವಾದ ಆಲೋಚನೆಗಳನ್ನ ಅದು ವ್ಯಕ್ತಪಡಿಸುತ್ತದೆ. In the following words we see the spiritual and the physical effect of the word of God in us. ನಂತರದ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯವು ಭೌತಿಕವಾಗಿ ಮತ್ತು ಆತ್ಮಿಕವಾಗಿ ನಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳನ್ನು ಮಾಡುತ್ತದೆ ಎಂದು ನೋಡುತ್ತೇವೆ. First of all, spiritually, ಮೊದಲನೇದಾಗಿ ಆತ್ಮಿಕವಾಗಿ the word of God is so sharp
it can divide the soul and spirit. ದೇವರ ವಾಕ್ಯವು ಅದು ಎಷ್ಟು ಹದವಾಗಿದೆ ಎಂಬುದಾಗಿ ನೋಡುವಾಗ ಅದು ಆತ್ಮ ಮತ್ತು ಪ್ರಾಣಗಳನ್ನು ಕೂಡ ವಿಭಾಗಿಸುತ್ತದೆ ಅಥವಾ ಕತ್ತರಿಸುತ್ತದೆ. We need to understand what does it mean soul, what does it mean spirit. ಆತ್ಮ ಅಂದರೆ ಏನು ಮತ್ತು ಪ್ರಾಣ ಎಂಬುದಾಗಿ ಅಂದರೆ ಏನು ಎಂಬ ವಿಷಯದ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕು. When we talk about prana or soul, it is the inner life of man with his will, with his reason and with his emotion. ನಾವು ಪ್ರಾಣ ಎಂಬುದಾಗಿ ಹೇಳುವಾಗ ಅದು ಮಾನವನ ಒಳಗೆ ಇರುವಂತಹ ಜೀವವಾಗಿದೆ ಮತ್ತು ಆತನ ಅವನ ಚಿತ್ತವಾಗಿದೆ ಮತ್ತು ಆತನ ಒಂದು ಬುದ್ಧಿ ಜ್ಞಾನ and emotions ಮತ್ತು ಆತನ ಭಾವನೆಯೇ ಜೀವ ಪ್ರಾಣ. That is what makes a man a person, ವ್ಯಕ್ತಿತ್ವ. ಒಬ್ಬ ವ್ಯಕ್ತಿತ್ವವನ್ನು ತೋರಿಸುವಂತದ್ದೇ ಅದು ಪ್ರಾಣವಾಗಿದೆ. Emotions, will and intellect. ಭಾವನೆ, ಚಿತ್ತ ಮತ್ತು ಬುದ್ಧಿಶಕ್ತಿ. God has it and he is blessed us with these three in our soul. ದೇವರಿಗೂ ಕೂಡ ಈ ಗುಣಲಕ್ಷಣಗಳುಂಟು ಮತ್ತು ನಮ್ಮ ಪ್ರಾಣಗಳಿಗೂ ಕೂಡ ಈ ಗುಣಲಕ್ಷಣಗಳನ್ನು ಈ ಮೂರು ಗುಣಲಕ್ಷಣಗಳನ್ನು ಕೊಟ್ಟಿದ್ದಾನೆ. Spirit is the new nature given at our new birth. ಆತ್ಮ ಎಂಬುದಾಗಿ ಹೇಳುವಾಗ ಅದು ನಮ್ಮ ಹೊಸ ಹುಟ್ಟುವಿಕೆಯಲ್ಲಿ ನಮಗೆ ಕೊಡಲ್ಪಟ್ಟಿರುವಂತಹ ಹೊಸದಾದಂತಹ ಸ್ವಭಾವವಾಗಿದೆ. Often we confuse between soul and spirit. ಅನೇಕ ಸಂದರ್ಭಗಳಲ್ಲಿ ನಾವು ಪ್ರಾಣಕ್ಕೂ ಆತ್ಮಕ್ಕೂ ಇರುವ ವ್ಯತ್ಯಾಸವನ್ನ ಗಲಿಬಿಲಿ ಮಾಡಿಕೊಳ್ಳುತ್ತೇವೆ. Bible sometimes talk about soul for the inner person, dichotomy, that is man is a two part. Sometimes it is mentioned like that. ಸತ್ಯವೇದವು ಮನುಷ್ಯನಲ್ಲಿರುವಂತಹ ಪ್ರಾಣವನ್ನ ಅದು ಆತನ ಒಳಗಿರುವಂತಹ ವ್ಯಕ್ತಿ ಎನ್ನುವ ರೀತಿಯಲ್ಲಿ ತೋರಿಸುತ್ತದೆ. ಒಬ್ಬ ವ್ಯಕ್ತಿಗೆ ಇರುವಂತಹ ಎರಡು ಭಾಗಗಳಲ್ಲಿ ಪ್ರಾಣ ಎಂಬುದು ಒಂದು ಭಾಗ ಎಂಬುದಾಗಿ ತೋರಿಸುತ್ತದೆ. So sometimes soul is talked about as the inner person. ಆದ್ದರಿಂದ ಪ್ರಾಣವನ್ನ ಅನೇಕ ಸಂದರ್ಭಗಳಲ್ಲಿ ಒಳಗಿರುವಂತಹ ವ್ಯಕ್ತಿ ಎಂಬುದಾಗಿ ಸತ್ಯವೇದವು ತೋರಿಸುತ್ತದೆ. And then the body, which is the outside. So body and soul, in that sense man is a dichotomy, that is two part. ಆದ್ದರಿಂದ ಆ ಪ್ರಾಣ ಎಂಬುದಾಗಿ ಹೇಳುವಾಗ ಒಳಗಿರುವಂತಹ ವ್ಯಕ್ತಿ, ಶರೀರ ಅಥವಾ ದೇಹ ಎಂಬುದಾಗಿ ಹೇಳುವಾಗ ಹೊರಗೆ ಕಾಣುವಂತ ವ್ಯಕ್ತಿ. ಆದ್ದರಿಂದ ಒಬ್ಬ ಮನುಷ್ಯನಿಗೆ ಎರಡು ಭಾಗಗಳುಂಟು, ಒಳಗಿನ ಪ್ರಾಣ ಮತ್ತು ಹೊರಗೆ ಕಾಣುವಂತಹ ದೇಹ. But many times Bible goes beyond that to talk about man as a trichotomy. We are three part. ಆದರೆ ಸತ್ಯವೇದವು ಇನ್ನೂ ಮುಂದಕ್ಕೆ ಹೋಗಿ ಆಳವಾಗಿ ಮನುಷ್ಯನ ಕುರಿತಾಗಿ ಮಾತನಾಡುತ್ತದೆ. ಏನೆಂದರೆ ಮನುಷ್ಯನಲ್ಲಿ ಆ ಮೂರು ಅಂಗಗಳುಂಟು, ಮೂರು ಭಾಗಗಳಿದೆ ಎಂಬುದಾಗಿ ಹೇಳುತ್ತದೆ. That is the spirit, soul and body. ಅದು ಯಾವುದೆಂದರೆ ಆತ್ಮ, ಪ್ರಾಣ ಮತ್ತು ಶರೀರ. So man is a dichotomy, or sometimes we can say man is a trichotomy. ಮನುಷ್ಯನಲ್ಲಿ ಎರಡು ಭಾಗ ಇದೆ, ಇಲ್ಲ ಮನುಷ್ಯನಲ್ಲಿ ಮೂರು ಭಾಗವಿದೆ. So both are used simultaneously. ಆದ್ದರಿಂದ ಸತ್ಯವೇದವು ಕೆಲವು ಬಾರಿ ಮನುಷ್ಯನನ್ನ ಎರಡು ಭಾಗ ಉಳ್ಳವನ ರೀತಿಯಲ್ಲಿ ಮಾತನಾಡುತ್ತದೆ, ಇನ್ನು ಕೆಲವು ಸಮಯದಲ್ಲಿ ಮೂರು ಭಾಗ ಉಳ್ಳ ವ್ಯಕ್ತಿಯಾಗಿ ಮಾತನಾಡುತ್ತದೆ. ಎರಡೂ ಕೂಡ ಸಮಾನಾರ್ಥಕ ಪದಗಳೇ ಆಗಿವೆ. We may have a little confusion about it, but the word of God can sort it out. ನಮಗೆ ಈ ವಿಷಯದ ಕುರಿತಾಗಿ ಕೆಲವು ಗೊಂದಲಗಳು ಇರಬಹುದು, ಆದರೆ ದೇವರ ವಾಕ್ಯವು ಆ ಗೊಂದಲಗಳನ್ನ ಸ್ಪಷ್ಟಪಡಿಸುತ್ತದೆ. The word of God, like a surgeon's blade, can go inside the soul and spirit. ದೇವರ ವಾಕ್ಯವು ಅದು ಒಬ್ಬ ಶಸ್ತ್ರಚಿಕಿತ್ಸಕನ ಕೈಯಲ್ಲಿರುವ ಕತ್ತಿಯ ಹಾಗೆ ಪ್ರಾಣ ಮತ್ತು ಆತ್ಮ ಎರಡನ್ನು ಕೂಡ ವಿಭಾಗಿಸುತ್ತದೆ. Then it also affects the body. We see that here the joints and marrow. ಅಲ್ಲಿ ಅದು ಕೇವಲ ಆತ್ಮ ಪ್ರಾಣಗಳನ್ನ ಮಾತ್ರ ಅದು ಛೇದಿಸುವಂತದ್ದಲ್ಲ, ಬದಲಾಗಿ ಮನುಷ್ಯನ ದೇಹವನ್ನು ಕೂಡ ಅದು ಕಾರ್ಯ ಮಾಡುತ್ತದೆ. ದೇಹದ ಮೇಲೆಯೂ ಅಲ್ಲಿ ನಾವು ಕೀಲು ಮಜ್ಜೆ ಎಂಬುದಾಗಿ ನೋಡುತ್ತೇವೆ. That is talking about our physical aspect. ಅದು ನಮ್ಮ ಭೌತಿಕ ಶರೀರದ ಕುರಿತಾಗಿ ಮಾತನಾಡುತ್ತಿದೆ. You know, sin can affect our body. ನಮಗೆ ಗೊತ್ತು, ಪಾಪವು ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. Sin can cause bodily sicknesses. ಪಾಪವು ನಮ್ಮ ದೇಹದ ಮೇಲೆ ರೋಗಗಳನ್ನು ಬರಮಾಡುತ್ತದೆ. 1 Corinthians 11:29-30-31 says, for this reason many of you are weak, many are sick, many even die.
ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 29, 30, 31ನೇ ವಚನ. ಆದ್ದರಿಂದಲೇ ನಿಮ್ಮಲ್ಲಿ ಅನೇಕರು ಬಲಹೀನರಾಗಿದ್ದೀರಿ, ರೋಗಿಗಳಾಗುತ್ತೀರಿ, ನಿಮ್ಮಲ್ಲಿ ಅನೇಕರು ಸಾಯುತ್ತೀರಿ ಎಂಬುದಾಗಿ ಅಲ್ಲಿ ಹೇಳಿದೆ. 1 John 5:16 talks about a sin unto death. 1 ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ which was 16. 16ನೇ ವಚನ ಮರಣಕ್ಕೆ ನಡೆಸುವಂತಹ ಪಾಪ ಉಂಟು ಎಂಬುದಾಗಿ ಮಾತನಾಡುತ್ತದೆ. So God's word, if we it has the capacity to affect us spiritually, it can also affect us physically. ಆದ್ದರಿಂದ ದೇವರ ವಾಕ್ಯವು ನಮ್ಮನ್ನ ಆತ್ಮ ಪ್ರಾಣಗಳ ಮೇಲೆ ಮಾತ್ರ ಕಾರ್ಯ ಮಾಡುವುದಿಲ್ಲ, ಬದಲಾಗಿ ನಮ್ಮ ದೇಹದ ಭೌತಿಕ ಶರೀರದ ಮೇಲೆಯೂ ಕೂಡ ಕಾರ್ಯ ಮಾಡುತ್ತದೆ. Then it says it is discerning the thoughts and intentions of the heart. ನಂತರ ಅದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ ಎಂದು ಹೇಳುತ್ತದೆ. Human heart has a capacity to cover up, or we rationalize our failures, our sins. We cover up or we rationalize. I do that. We all have the capacity to do that. ಮನುಷ್ಯನ ಹೃದಯವು ತನ್ನ ತಪ್ಪುಗಳನ್ನ ಮುಚ್ಚಿಡುತ್ತದೆ. ಕೆಲವು ಸಂದರ್ಭಗಳಲ್ಲಿ ತಾನು ಯಾಕೆ ತಪ್ಪು ಮಾಡಿದೆ ಎಂಬುದಾಗಿ ಕಾರಣಗಳನ್ನ ಹುಡುಕಿ ತನ್ನನ್ನೇ ತಾನು ಸಮರ್ಥಿಸಿಕೊಳ್ಳುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ತಪ್ಪುಗಳನ್ನು ಮಾಡುವಾಗ ಸಮರ್ಥಿಸಿಕೊಳ್ಳುತ್ತೇವೆ. But the word of God can cut through the cover up and expose us. When we repent and heal, it will cleanse us, forgive us. ಆದರೆ ದೇವರ ವಾಕ್ಯವು ನಾವು ಎಲ್ಲಿ ಆ ವಿಷಯಗಳನ್ನು ಸಮರ್ಥಿಸಿಕೊಂಡು ಮುಚ್ಚಿಟ್ಟಿರುತ್ತೇವೋ ಆ ವಿಷಯಗಳನ್ನ ಅದು ಬೆಳಕಿಗೆ ತರುತ್ತದೆ ಮತ್ತು ನಾವು ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆ ಕೇಳುವಾಗ ಅದು ನಮ್ಮನ್ನು ಶುದ್ಧೀಕರಿಸುತ್ತದೆ. In short, the word of God is the discerner of thoughts and intentions of the heart. ಚಿಕ್ಕದಾಗಿ ಹೇಳುವುದಾದರೆ ದೇವರ ವಾಕ್ಯವು ನಮ್ಮ ಆಲೋಚನೆಗಳನ್ನ, ಹೃದಯದ ಬಯಕೆಗಳು, ಉದ್ದೇಶಗಳನ್ನ ಅದು ತೆರೆದಿಡುವಂತದ್ದಾಗಿರುತ್ತದೆ. The word of God should judge us. We should not judge the word of God. ದೇವರ ವಾಕ್ಯವು ನಮ್ಮನ್ನ ಅದು ನ್ಯಾಯ ತೀರ್ಪಿಗೆ ಒಳಪಡಿಸಬೇಕು, ಬದಲಾಗಿ ನಾವು ದೇವರ ವಾಕ್ಯವನ್ನ ನ್ಯಾಯ ತೀರ್ಪು ಮಾಡಬಾರದು. As we hear the scripture by we reading it or proclaimed from a pulpit or in a Bible study like this, ನಾವು ದೇವರ ವಾಕ್ಯವನ್ನ ಯಾರಿಂದಲಾದರೂ ಕೇಳಿಸಿಕೊಂಡಿರಬಹುದು ಅಥವಾ ಓದಿರಬಹುದು ಅಥವಾ ಇಂತಹ ಸತ್ಯವೇದ ಅಧ್ಯಯನಗಳಲ್ಲಿ ನಾವು ಅದನ್ನ ಅಧ್ಯಯನ ಮಾಡುತ್ತಿರಬಹುದು. We have a responsibility to have benefit from the word of God. The chapter started by saying, even though the good news was preached to them, it did not benefit them because it was not added with faith. ಆದ್ದರಿಂದ ನಾವು ಕೇಳಿಸಿಕೊಳ್ಳುವಂತಹ ಓದುವಂತಹ ಈ ದೇವರ ವಾಕ್ಯದಿಂದ ಪ್ರಯೋಜನವನ್ನ ಹೊಂದಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಈ 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅವರಲ್ಲಿ ಕೇಳಿದವರೆಲ್ಲರಿಗೂ ಅದು ಪ್ರಯೋಜನವಾಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. Before I close it, let me mention here in verse 12 that it goes to verse 13, talking not only about the word of God, but God himself. ನಾವು ಇಲ್ಲಿ ನನ್ನ ಮಾತುಗಳನ್ನು ಮುಗಿಸುವಾಗ 12ನೇ ವಚನವನ್ನ ನಾನು ನಿಮ್ಮ ಗಮನವನ್ನ ಸೆಳೆಯುತ್ತೇನೆ. ಅದು ಮುಂದಕ್ಕೆ 13ನೇ ವಚನಕ್ಕೆ ನಾವು ಓದುತ್ತೇವೆ. ಅಲ್ಲಿ ದೇವರ ವಾಕ್ಯವು ಅದು ದೇವರೇ ಆಗಿದ್ದಾನೆ, ಆತನು ನಮ್ಮ ಹೃದಯಗಳನ್ನ ನೋಡುವಂತನಾಗಿದ್ದಾನೆ. Verse 12 talks about the effect of the word of God. 12ನೇ ವಚನವು ದೇವರ ವಾಕ್ಯದ ಪರಿಣಾಮ ಏನಾಗಿರುತ್ತದೆ ಎಂಬುದಾಗಿ ಹೇಳುತ್ತದೆ. Now let's read verse 13 in closing. ನಾವು ಈ ಅಧ್ಯಯನವನ್ನು ಮುಗಿಸುವ ಹಾಗೆ 13ನೇ ವಚನವನ್ನು ಓದಿಕೊಳ್ಳೋಣ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚುಮರೆಯಿಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. From the word of God, it goes to God himself, who will bring judgment. ದೇವರ ವಾಕ್ಯದಿಂದ ಮುಂದುವರಿದು ಅದು ದೇವರ ವಿಷಯದಲ್ಲಿಯೇ ಮಾತನಾಡುತ್ತದೆ. ಆತನೇ ತೀರ್ಪು ಮಾಡುವಾತನಾಗಿದ್ದಾನೆ. The subject changes from the word of God to God himself. ಇಲ್ಲಿ ವಿಷಯವು ದೇವರ ವಾಕ್ಯದಿಂದ ಬದಲಾಗಿ ದೇವರ ಕುರಿತಾಗಿಯೇ ಮಾತನಾಡುತ್ತದೆ. God is omniscient, he knows everything. ದೇವರು ಸರ್ವಜ್ಞಾನಿಯಾಗಿದ್ದಾನೆ, ಆತನಿಗೆ ಎಲ್ಲವೂ ಬಲ್ಲನು. He knows the true motives behind our behavior. ನಮ್ಮ ನಡತೆಗಳ ಹಿಂದೆ ಇರುವಂತಹ ಉದ್ದೇಶಗಳು, ನಿಜವಾದ ಉದ್ದೇಶಗಳನ್ನ ಆತನು ಬಲ್ಲವನಾಗಿದ್ದಾನೆ. One day we have to give an account to him.
ಒಂದು ದಿನ ನಾವು ಆತನಿಗೆ ಲೆಕ್ಕ ಕೊಡಬೇಕಾಗಿದೆ. If you are a believer, you and I have to give an account at the judgment seat of Christ. We read that in 2 Corinthians chapter 5 verse 10. ನೀನು ನಾನು ವಿಶ್ವಾಸಿಗಳಾಗಿರುವುದಾದರೆ ನಾವು ಒಂದು ದಿನ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ಲೆಕ್ಕವನ್ನು ಒಪ್ಪಿಸಬೇಕು. ಅದನ್ನು ನಾವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7, 8, 9ನೇ ವಚನದಲ್ಲಿ ನೋಡಿಕೊಳ್ಳುತ್ತೇವೆ. If a person is an unbeliever, ಒಬ್ಬ ವ್ಯಕ್ತಿಯು ಆತನು ಅವಿಶ್ವಾಸಿಯಾಗಿರುವುದಾದರೆ he has to give an account for his life at the great white throne judgment mentioned in Revelation chapter 20. ಪ್ರಕಟಣೆಯ ಪುಸ್ತಕದ 20ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂತಹ ಆ ಮಹಾ ಬಿಳಿ ಸಿಂಹಾಸನದ ಮುಂದೆ ಆ ಅವಿಶ್ವಾಸಿಯಾದಂತಹ ವ್ಯಕ್ತಿಯು ತನ್ನ ಜೀವಿತದ ಕುರಿತಾಗಿ ಲೆಕ್ಕವನ್ನು ಕೊಡಬೇಕಾಗುತ್ತದೆ. In other words, every human being, every person, whether you are a believer, an unbeliever, you have to stand before God as a believer at the judgment seat of Christ, as an unbeliever at the terrible great white throne judgment. ನೀನು ವಿಶ್ವಾಸಿಯಾಗಿರುವುದಾದರೆ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಂಡು ಲೆಕ್ಕವನ್ನು ಕೊಡಬೇಕಾಗುತ್ತದೆ. ಒಂದು ವೇಳೆ ಅವಿಶ್ವಾಸಿ ಆಗಿರುವುದಾದರೆ ಆ ದೇವರ ಮಹಾ ಬಿಳಿ ಸಿಂಹಾಸನದ ಮುಂದೆ ಆ ಭಯಂಕರವಾದಂತಹ ನ್ಯಾಯ ತೀರ್ಪನ್ನು ಅನುಭವಿಸಬೇಕಾಗುತ್ತದೆ, ಎದುರಿಸಬೇಕಾಗುತ್ತದೆ. No creature is hidden from him. ಆತನಿಗೆ ಯಾವ ಸೃಷ್ಟಿಯು ಅಗೋಚರವಾಗಿಲ್ಲ. Everything is naked and open to him. ಆತನ ಮುಂದೆ ಎಲ್ಲವೂ ಬಟ್ಟ ಬಯಲಾಗಿ ತೆರೆದಿಡಲ್ಪಟ್ಟಿದೆ. And to him we have to give an account. ಆತನಿಗೆ ನಾವು ಲೆಕ್ಕವನ್ನು ಒಪ್ಪಿಸಬೇಕಾಗಿದೆ. May these verses challenge us to repent as believers or to believe the Lord if we have never done that. ನಾವು ಈ ವಾಕ್ಯಗಳು ವಿಶ್ವಾಸಿಗಳಾಗಿ ನಮ್ಮ ಹೃದಯದಲ್ಲಿ ಪಶ್ಚಾತ್ತಾಪವನ್ನು ಹುಟ್ಟಿಸಲಿ. ಒಂದು ವೇಳೆ ನಾವು ಅವಿಶ್ವಾಸಿಗಳಾಗಿ ಇನ್ನೂ ಪಶ್ಚಾತ್ತಾಪ ಪಡೆದು ಹೋಗಿದ್ದರೆ ಪಶ್ಚಾತ್ತಾಪ ಪಟ್ಟು ಆತನ ಬಳಿಗೆ ಬರುವ ಹಾಗೆ ನಮ್ಮನ್ನು ನಡೆಸಲಿ. Unbelief kept the Israelites from the promised land. Unbelief keeps a sinner from the kingdom of God. ಅವಿಶ್ವಾಸದ ನಿಮಿತ್ತದಿಂದಾಗಿ ಅಪನಂಬಿಕೆಯಿಂದಾಗಿ ಇಸ್ರಾಯೇಲರು ಆ ವಾಗ್ದಾನ ದೇಶದಿಂದ ಹೊರಗುಳಿಯಬೇಕಾಯಿತು. ಅಪನಂಬಿಕೆ ಎಂಬುದು ಒಬ್ಬ ವಿಶ್ವಾಸಿಯನ್ನ ಅಥವಾ ನಂಬದವನನ್ನ ಆ ನಿತ್ಯ ಜೀವದ ನಿತ್ಯ ರಾಜ್ಯದಿಂದ ಹೊರಗಿಡುತ್ತದೆ. Let us press on. Let us strive to enter with an abundant entry into the kingdom of God. ನಾವು ತಾಳಿಕೊಳ್ಳೋಣ, ಮುಂದುವರಿಯೋಣ, ಮುಂದುವರಿಯುತ್ತಲೇ ಇರೋಣ ಮತ್ತು ಹೇರಳವಾಗಿ ನಾವು ಅಗಾಧವಾಗಿ ಆ ಕ್ರಿಸ್ತನ ನಿತ್ಯ ಜೀವಕ್ಕೆ ನಾವು ಪ್ರವೇಶಿಸುವವರಾಗಿರೋಣ, ಸ್ವರ್ಗ ರಾಜ್ಯಕ್ಕೆ God's name be glorified. Thank you, Niranjan. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯು ವೆಲ್ಕಮ್.